ಶೋರ್. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ, ಸೊ ಇನ್ AWS, so imagine this is an AWS region. Okay, so this is an AWS region. I'm just reiterating the last class. Okay, say Mumbai. Okay, so I'm considering this region as Mumbai. So in any region for that matter, whether Mumbai or any other region, so first and foremost in the production environment, what we do is first we create VPC. Okay, so what is VPC? VPC is a logical networking. Okay, in simple words, VPC ಅಂತಂದ್ರೆ ವರ್ಚುವಲ್ ಪ್ರೈವೇಟ್ ಕ್ಲೌಡ್ ಅಂತ ಅದರ ಅಬ್ರಿವೇಶನ್. ಬಟ್ ನಾವು ಲೇಮನ್ ಟರ್ಮ್ಸ್ ಅಲ್ಲಿ ಹೇಳುವುದಾದ್ರೆ ಅದನ್ನ ನಾವೇನ್ ಮಾಡ್ತೀವಿ, ನಮ್ಮ ಲಾಜಿಕಲ್ ನೆಟ್ವರ್ಕ್ ಅದು. ಓಕೆ, ಸೊ ಏನದು ಲಾಜಿಕಲ್ ನೆಟ್ವರ್ಕ್, ಸೊ ಅದು ನಾವು VPC ಅಂತ ಕರೀತೇವೆ. ಓಕೆ, ಸೊ ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ, ಓಕೆ, ಸೊ ಯಾಕಪ್ಪ ಇದು ಇಂಪಾರ್ಟೆಂಟ್ ಅಂದ್ರೆ, ನಾವು ನಮ್ಮ ಫಸ್ಟ್ ನಾವು ಯಾವ್ದೇ ರಿಸೋರ್ಸ್ ನ ನಾವು ಲಾಂಚ್ ಮಾಡಕ್ಕೆ ಅಥವಾ ಕ್ರಿಯೇಟ್ ಮಾಡಕ್ಕೂ ಮುಂಚೆ ನಾವೇನ್ ಮಾಡ್ತೀವಿ, ಒಂದು ನಮ್ದೇ ಆದಂತ ಓನ್ ನೆಟ್ವರ್ಕ್ ನ ನಾವು ಫಸ್ಟ್ ಡಿಫೈನ್ ಮಾಡ್ಕೋಬೇಕು. ಓಕೆ, ಸೊ ಆ ನೆಟ್ವರ್ಕ್ ರೇಂಜ್ ಏನಿರುತ್ತೆ, ಸೊ ಬೇಸ್ಡ್ ಆನ್ ಯೂಶಲಿ 2 ಸಿನಾರಿಯೋ ಇರುತ್ತೆ. ಸೊ ಫಸ್ಟ್ ಸಿನಾರಿಯೋ ಅಲ್ಲಿ ಕ್ಲೈಂಟ್ಸ್ ನಮಗೆ ಕೊಟ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಸೊ VPC CADR ರೇಂಜ್ ಬಂದು ಲೈಕ್ 192.168.0.0/16 ಅಂತ ಕ್ಲೈಂಟೇ ನಮ್ಗೆ ಕೊಟ್ಬಿಡ್ತಾರೆ. ಓಕೆ, ಸೊ ದಿಸ್ ಇಸ್ ಅವರ್ ನೆಟ್ವರ್ಕ್. ಓಕೆ, ಸೊ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ನಮ್ಮ ನೆಟ್ವರ್ಕ್, ಸೊ ನಾವು ಯಾವ್ದೇ ರಿಸೋರ್ಸ್ ನ ನಾವು ಲಾಂಚ್ ಮಾಡ್ಲಿ ಅಥವಾ ನಾವು ಏನೇ ಕ್ರಿಯೇಟ್ ಮಾಡ್ತೀವಿ, ನಮ್ಮ IP ರೇಂಜ್ ಬಂದು ಇದರಿಂದ ಸ್ಟಾರ್ಟ್ ಆಗತ್ತೆ. ಮೀನ್ಸ್ ನೀವ್ ಯಾವ್ದೇ ತಗೊಳ್ಳಿ, ಸೊ ಅದರ IP ಅಡ್ರೆಸ್ ಬಂದು 192.168.0.0 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಕೇಳ್ಬೋದು ಯಾಕೆ ಇದು ಇಂಪಾರ್ಟೆಂಟ್ ಅಂತ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ 2 VPC ನಾವು ಸೇಮ್ CADR ಕ್ರಿಯೇಟ್ ಮಾಡೋ ಆಗಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಇದು ನಮ್ 2ನೇ VPC ಅಂತ ಕನ್ಸಿಡರ್ ಮಾಡಿ. ಓಕೆ, ಸೊ 2ನೇ VPC ಅಲ್ಲಿ ಕನ್ಸಿಡರ್ ದಿಸ್ ಇಸ್ VPC 2. ಓಕೆ, so I cannot have the same thing. Okay, 192.168.0.0, it will not allow. It may allow, but it will raise a conflict. So ಏನಾಗುತ್ತೆ, ನೀವು ಕ್ರಿಯೇಟ್ ಮಾಡಿದ್ರು it may raise a conflict. So we cannot have a communication between these 2 VPC. So ಏನಾಗುತ್ತೆ, ಈ 2 VPC ಮಧ್ಯೆ ಕಮ್ಯುನಿಕೇಶನ್ ಆಗಲ್ಲ. So that is not possible because ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ದೇರ್ ವಿಲ್ ಬಿ ಅ ರೌಟರ್. ಓಕೆ, ಸೊ ನಾನು ರೌಟರ್ ನ ಸ್ಪೆರಿಕಲ್ ಶೇಪ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ದಿಸ್ ಇಸ್ ಅ ರೌಟರ್. ಓಕೆ, ಸೊ ಈ ರೌಟರ್ ಮೂಲಕ ಯಾವುದೇ ಕಮ್ಯುನಿಕೇಶನ್ ಆಗ್ಲಿ within the VPC also. So within the VPC also ಈ ರೌಟರ್ ಮೂಲಕನೇ ಆಗೋದು. ಓಕೆ, ಸೊ ನಾವು 2 VPC, ಸೊ 2 VPC ಸೇಮ್ CADR ರೇಂಜ್ ಇರುವಾಗ ಏನಾಗುತ್ತೆ, ಈ ಕಮ್ಯುನಿಕೇಶನ್ ಪಾಸಿಬಲ್ ಆಗಲ್ಲ. ಓಕೆ, ಸೊ ದಟ್ ಈಸ್ ವೈ ವಿ ಶುಡ್ ನೋ ವಾಟ್ ವಿಲ್ ಬಿ ಯುವರ್ VPC CADR ರೇಂಜ್. ಓಕೆ, ಸೊ it is recommended we should create a VPC CADR with a different range. Okay, so ನಾನು ಇದನ್ನ erase ಮಾಡ್ತೀನಿ, so ನಿಮಗೆ ಅವಾಗ ಅರ್ಥ ಆಗುತ್ತೆ. Okay, so ನಾನು ಇದನ್ನ ಏನು ಮಾಡ್ತೀನಿ ಅವಾಗ, I will create with the different CADR. Okay, so ಯಾವ CADR ಯೂಸ್ ಮಾಡ್ತೀನಿ ನಾನು, I can use 172 also, but for simplicity ನಾನು ಏನು ಮಾಡ್ತೀನಿ 10.0.0.0/16 ಅಂತ ಯೂಸ್ ಮಾಡ್ತೀನಿ. ಅವಾಗ ಏನ್ ಮಾಡ್ಬೋದು, ಅವಾಗ ಕಾನ್ಫ್ಲಿಕ್ಟ್ ಆಗಲ್ಲ. ಸೊ ನಾವೇನ್ ಮಾಡ್ತೀವಿ, ಸೊ ಇನ್ ಆರ್ಡರ್ ಟು ಹ್ಯಾವ್ ಅ ಕಮ್ಯುನಿಕೇಶನ್ ಬಿಟ್ವೀನ್ ದೀಸ್ 2 VPC, ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ VPC peering. ಓಕೆ, ಏನಪ್ಪಾ ಅದು ಕಾನ್ಸೆಪ್ಟ್ ಅಂದ್ರೆ,
VPC peering. So VPC peering ಮೂಲಕ ನಾವು ಈ ಎರಡು VPC ಮಧ್ಯೆ ಕಮ್ಯುನಿಕೇಶನ್ ಮಾಡಬಹುದು. ಸೊ ದಿಸ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ as VPC peering. ಕ್ಲಿಯರ್ ಆಯ್ತಾ ಇಲ್ಲಿವರೆಗೂ? ಸೊ ಈ VPC peering ನೀವು ಮಾಡಬೇಕು ಅಂದ್ರೆ ಈ CADA ರೇಂಜ್ ಡಿಫ್ರೆಂಟ್ ಇರಬೇಕು. ಓಕೆ, ಅಂಡ್ ಒಳಗಡೆ ಯಾವುದೇ ನೀವು ರಿಸೋರ್ಸಸ್ ಲಾಂಚ್ ಮಾಡಿದ್ರೆ ಸೊ ಅದ್ರ IP ಅಡ್ರೆಸ್ ಬಂದು ಸೇಮ್ ರೇಂಜ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದ್ರ ಫಸ್ಟ್ ಈಗ ಒಂದು 2 VM ಇದೆ. ಓಕೆ, ಸೊ ಅದ್ರದ್ದು IP ಅಡ್ರೆಸ್ ನಾನು ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. 0.34 ಒಂದು. ಓಕೆ, ಸೊ ಇದ್ರ IP ಅಡ್ರೆಸ್ ಇದು 192.168 0.34. ಸೊ ಈ EC2 ಇನ್ಸ್ಟೆನ್ಸ್ ಸೇಮ್, ಲಾಸ್ಟ್ ಆಕ್ಟೆಟ್ ಮಾತ್ರ ಚೇಂಜ್ ಆಗ್ಬೋದು. ಸೇ ಇಟ್ ಮೇ ಬಿ say 192.168 0.113. ಸೊ ಈ ತರ ಚೇಂಜ್ ಆಗ್ಬೋದು IP ಅಡ್ರೆಸ್. ಓಕೆ, ಬಟ್ ನಿಮಗೆ ಈ IP ಅಡ್ರೆಸ್ ನೋಡ್ತಿದ್ದಂಗೆ ನಿಮ್ಗೆ ಅರ್ಥ ಆಗತ್ತೆ. ಸೊ ದಿಸ್ ಈಸ್ ಫ್ರಮ್ VPC1 ಅಥವಾ ನೀವು ಯಾವ್ದು ಮೀನಿಂಗ್ಫುಲ್ ನೇಮ್ ಕೊಟ್ಟಿರ್ತೀರೋ ಆ ತರ ನಿಮ್ಗೆ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೊ ಇಟ್ ಬಿಲಾಂಗ್ಸ್ ಟು ದಿಸ್ VPC, ದಿಸ್ ರಿಸೋರ್ಸ್ ಬಿಲಾಂಗ್ ಟು ದಿಸ್ VPC ಅಂತ ಬೈ ಲುಕಿಂಗ್ ಅಟ್ ದ IP ಅಡ್ರೆಸ್. ಅಂಡ್ ಸೇಮ್ ಲೈಕ್ ವೈಸ್ ನಾವು ಯಾವುದೇ ರಿಸೋರ್ಸ್ ಲಾಂಚ್ ಮಾಡಿದಾಗ ಈ VPC ಅಲ್ಲಿ ಅದರ IP ಅಡ್ರೆಸ್ 10.0.0 ಈ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ವಾಟ್ ವಿಲ್ ಬಿ ದ IP? 10.0.0.23. ಓಕೆ, ಸೊ ಈ ತರ ಈ ಅಡ್ರೆಸ್ ಇರುತ್ತೆ. ಬಿಕಾಸ್ ನಮ್ VPC ನಾವು ಏನ್ ಮಾಡಿದ್ವಿ 10.0.0.0/16. ಸೊ ಈ ರೇಂಜ್ ಅಲ್ಲೇ ಬರುತ್ತೆ. ಎಷ್ಟು ಕ್ಲಿಯರ್ ಆಯ್ತಾ ನಿಮ್ಗೆ? ಎನಿ ಡೌಟ್ಸ್? ಓಕೆ, ಫಸ್ಟ್ 2 ಡಿಜಿಟ್ 3 ಡಿಜಿಟ್ ಅಲ್ಲೇ ನಮ್ಗೆ ಅರ್ಥ ಆಗುತ್ತೆ ಸರ್ ಇದು ಯಾವ VPC ಅಂತ, ರೈಟ್ ಅಲ್ವಾ? ಹೌದು. ಸೊ ನೀವು ಇದನ್ನ CADA ರೇಂಜ್ ನೋಡ್ಕೊಂಡೇ ಹೇಳ್ಬಿಡ್ಬೋದು. ಕ್ಲಿಯರ್ ಆಯ್ತಲ್ಲ? ಓಕೆ, ಸೊ ಈಗ ಇದು ಓವರ್ ಆಲ್ ಪಿಕ್ಚರ್. ಮತ್ತೆ ಅಗೇನ್ ಲೆಟ್ ಮಿ ಕ್ಲಿಯರ್ ದಿಸ್. ಓಕೆ, ಸೊ last class what we did was we created a VPC, region. In a region we created a VPC. Okay, so in VPC we were creating multiple subnets. Okay, so ಏನು ಮಾಡಿ ಇದು subnet 1. Okay, and this is subnet 2. Okay, so ಅದನ್ನೇ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಹ್ಯಾಂಡ್ಸ್ ಆನ್ ಮಾಡಿದ್ದು. Then how is the communication is happening via this router. Okay, so let me name as subnet 1. Okay, so this is subnet 1, this is subnet 2, and this is router. Okay, okay, so all the communication. Okay, so in subnet 1 how many resources are there? So let there be like 3 to 4. Okay, so let me draw them as well. Okay, imagine this is one database. Okay, so this is a database and there is one more EC2 instance. Okay, so we have 3 resources. Okay, likewise here also let me draw one resource. Okay, okay, so now there are 2 resources. So internally initially we can do this setup without any hiccups. Adre ಏನು ನಮ್ಗೆ ವಿತೌಟ್ ಎನಿ ಡಿಫಿಕಲ್ಟಿ ನಾವು ಇದನ್ನ ಸೆಟಪ್ ಮಾಡಬಹುದು. ಬಟ್ ಆದ್ರೆ ಏನಾಗುತ್ತೆ, ಇನಿಷಿಯಲಿ ಈ ರಿಸೋರ್ಸ್ ಜೊತೆ ಮಾತಾಡ್ಬೇಕು ಅಂದ್ರೆ ಡೆಫಿನೆಟ್ಲಿ ಇಟ್ ಹ್ಯಾಸ್ ಟು ಗೋ ಥ್ರೂ ದಿಸ್ ರೌಟರ್. ಓಕೆ, ಈ ರೌಟರ್ ಬರುತ್ತೆ, ದೆನ್ ಈ ರೌಟರ್ ಇಂದ ಈ ರಿಸೋರ್ಸ್ ಜೊತೆ ಕಮ್ಯುನಿಕೇಟ್ ಮಾಡುದು. ದಟ್ ಈಸ್ ಫೈನ್. ಇದು ಹೇಗ್ ಸಾಧ್ಯ ಅಂದ್ರೆ ಈಗ ಜಸ್ಟ್ ಇನ್ ಫ್ಯೂ ಮಿನಿಟ್ಸ್ ಅಲ್ಲಿ ತೋರಿಸ್ತೀನಿ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ರೌಟಿಂಗ್ ಟೇಬಲ್. ನಾವು ರೌಟಿಂಗ್ ಟೇಬಲ್ ಅಲ್ಲಿ ಈ ಇನ್ಫಾರ್ಮೇಶನ್ ಪಾಸ್ ಮಾಡಿರ್ತೀವಿ. ಏನಂತ ಹೇಳಿ,
ಫಾರ್ ಎಕ್ಸಾಂಪಲ್ ಈ ಸಾರಿ 192 ಎಕ್ಸಾಂಪಲ್ ತಗೋಣ. 192.168.0.0/16 ದೆನ್ ಸ್ಪೇಸ್ ಲೋಕಲ್. ಈ ಎಂಟ್ರಿ ಇರುತ್ತೆ ರೌಟಿಂಗ್ ಟೇಬಲ್ ಅಲ್ಲಿ. ಸೊ ಈ ಎಂಟ್ರಿ ಇರೋದ್ರಿಂದ ನಾವು ವಿ ಆರ್ ಈಸಿಲಿ ಏಬಲ್ ಟು ಕಮ್ಯುನಿಕೇಟ್. ಸೊ ನಾವು ಯಾವುದೇ ರಿಸೋರ್ಸ್ ಆಗ್ಲಿ, ಸೊ ಫಾರ್ ಎಕ್ಸಾಂಪಲ್ ಈ ಡೇಟಾಬೇಸ್ ಕನೆಕ್ಟಿವಿಟಿನ ತೋರಿಸ್ತೀನಿ. ಸೊ ಡೇಟಾಬೇಸ್ ಕನೆಕ್ಟಿವಿಟಿ ಯೆಲ್ಲೋ ಲೈಟ್ ಅಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಈ ತರ ಕಮ್ಯುನಿಕೇಟ್ ಮಾಡ್ಬೋದು. ಓಕೆ, ಸೊ ಈಗ ನೀವು ಕೇಳೋದಾದ್ರೆ ಇಂಟರ್ನೆಟ್ ಗೆ ಹೇಗೆ ಕನೆಕ್ಟಿವಿಟಿ ಇರುತ್ತೆ? ಸೊ ಇಂಟರ್ನೆಟ್ ಕನೆಕ್ಟಿವಿಟಿ ಬರೋದು, ಸೊ ದಿಸ್ ಇಸ್ ಇಂಟರ್ನೆಟ್. ಸೊ ಲೆಟ್ ಮೀ ರೆಪ್ರೆಸೆಂಟ್ ದಿಸ್ ಆಸ್ ಇಂಟರ್ನೆಟ್. ಓಕೆ, ಸೊ ಈ ಇಂಟರ್ನೆಟ್ ಗೆ ಸೊ ದಿಸ್ ಈಸ್ ಇಂಟರ್ನೆಟ್. ಸೊ ಇಫ್ ನಮ್ಗೆ ಈ ರಿಸೋರ್ಸ್ ಏನಾದ್ರೂ ಇಂಟರ್ನೆಟ್ ಕನೆಕ್ಟಿವಿಟಿ ಬೇಕು ಅಂದ್ರೆ ಹೇಗೆ? ಸೊ ವಿತ್ ದಿಸ್ ಸೆಟಪ್, ಇಷ್ಟೇ ಸೆಟಪ್ ಇಂದ ಸಾಧ್ಯ ಇಲ್ಲ. ಸೊ ಇದನ್ನ ನಾವು ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಂದು ಇಂಟರ್ನೆಟ್ ಗೇಟ್ವೇನ ಕ್ರಿಯೇಟ್ ಮಾಡ್ಬೇಕು ಫಸ್ಟ್. ಸೊ ಇಂಟರ್ನೆಟ್ ಗೇಟ್ವೇನ ನಾನು ಈ ತರ ಟ್ರಯಾಂಗಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಓಕೆನಾ? ಸೊ ಇಲ್ಲಿದೆ ಅನ್ಕೊಳ್ಳೋಣ. ಓಕೆ, ದಿಸ್ ಇಸ್ ಇಂಟರ್ನೆಟ್ ಗೇಟ್ವೇ. ಫೈನ್, IGW. ಓಕೆ, ಅಬ್ರಿವಿಯೇಷನ್. ಓಕೆ, ಕನ್ಫ್ಯೂಸ್ ಆಗಬೇಡಿ. ಸೊ ಜಸ್ಟ್ ಕ್ರಿಯೇಟ್ ಮಾಡಿದ್ರೆ ಸಾಕಾಗಲ್ಲ. ಓಕೆ, ಸೊ ನಾವು ಇಂಟರ್ನೆಟ್ ಗೇಟ್ವೇ ಕ್ರಿಯೇಟ್ ಮಾಡಿದ ತಕ್ಷಣ ಏನಾಗುತ್ತೆ, AWS ನಮ್ಗೆ ಏನ್ ಮಾಡುತ್ತೆ, ಒಂದು ಪಬ್ಲಿಕ್ IP ಅಸೈನ್ ಮಾಡುತ್ತೆ. ಓಕೆ, ಸೊ ದಟ್ ಪಬ್ಲಿಕ್ IP ಕ್ಯಾನ್ ಬಿ ಸೊ ನಾನು ಜಸ್ಟ್ simplicity 65.78.45.23. ಸೊ it can be any IP, ಬಟ್ ರ್ಯಾಂಡಮ್ ಆಗಿ ನಾನೊಂದು IP ಕೊಡ್ತಾ ಇದ್ದೀನಿ. ಓಕೆ, ಸೊ ಈ IP ಅಸೈನ್ ಮಾಡ್ಬಿಡುತ್ತೆ. ಆಮೇಲೆ ನಾವೇನ್ ಮಾಡ್ಬೇಕು, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು VPC ಅಟ್ಯಾಚ್ ಮಾಡ್ಬೇಕು. ಸೊ ನಮ್ VPC ಯಾವುದು? ಇದು. ಸೊ VPC ಇದಲ್ವಾ? ಸೊ VPC. ಓಕೆ, ಸೊ ನಾವೇನ್ ಮಾಡ್ಬೇಕು, ಈ VPC ಗೆ ಅಟ್ಯಾಚ್ ಮಾಡ್ಬೇಕು. ಸೊ ಹೌ ವಿ ಆರ್ ಗೋಯಿಂಗ್ ಟು ಅಟ್ಯಾಚ್? ಸೊ ಏನ್ ಮಾಡ್ತೀವಿ, ಅಟ್ಯಾಚ್ ಮಾಡ್ತೀವಿ. ಈಗ ಅಟ್ಯಾಚ್ ಆಯ್ತು. ನಾವು IGW ಅಂತ connectivity, we are connected to internet. Now anyone who is with sufficient permission, ಅಂದ್ರೆ sufficient permission ಇದ್ದು, and he should know the IP address. So ಈ resources IP address ಎಲ್ಲ ತಿಳಿದಿದ್ದು ನಾವು ಇಂಟರ್ನೆಟ್ ಮೂಲಕ ಲಾಗಿನ್ ಮಾಡಕ್ ಟ್ರೈ ಆಗುತ್ತೆ. ಬಟ್ ಲಾಗಿನ್ ಆಗಲ್ಲ. ಯಾಕಂದ್ರೆ ಕನೆಕ್ಷನ್ ಫಸ್ಟ್ ನನ್ನ ಮನೆಯಲ್ಲಿರೋ ರೌಟರ್ ಇಂದ ಹೋಗುತ್ತೆ. ಫಸ್ಟ್ ಲೆಟ್ ಮೀ ಜಸ್ಟ್ ಡ್ರಾ ದಟ್. ಸೊ ನನ್ನ ಮನೆಯಲ್ಲೂ ಒಂದು ನನ್ನ ಲ್ಯಾಪ್ಟಾಪ್ ಡ್ರಾ ಮಾಡ್ತೀನಿ. ಓಕೆ, ಸೊ ದಿಸ್ ಈಸ್ ಮೈ ಲ್ಯಾಪ್ಟಾಪ್. ಓಕೆ, ಸೊ ನನ್ನ ಲ್ಯಾಪ್ಟಾಪ್ ನಾನು ನಂದು ಒಂದು ಓನ್ ರೌಟರ್ ಇರುತ್ತೆ, ವಿತೌಟ್ ವಿಚ್ ಐ ವಿಲ್ ನಾಟ್ ಬಿ ಏಬಲ್ ಟು ಕನೆಕ್ಟ್ ಟು ಇಂಟರ್ನೆಟ್. ಸೊ ಈ ರೌಟರ್ ಇಂದ ಏನಾಗುತ್ತೆ, ಕನೆಕ್ಷನ್ ಇಲ್ಲಿ ಹೋಗುತ್ತೆ. ಓಕೆ, ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಓಕೆ, ಇಲ್ಲಿಂದ ಬಂದು ಇಲ್ಲಿಗೆ ಹೋಗಿ ಡ್ರಾಪ್ ಆಗ್ತಾ ಇರುತ್ತೆ. ಯಾಕೆ ನಿಮ್ಗೆ ಕೇಳ್ಬೋದು ಪ್ರಶ್ನೆ, ವೈ ಅಂತ. ಯಾಕಂದ್ರೆ ನಾವು ರೌಟಿಂಗ್ ಟೇಬಲ್ ಅಲ್ಲಿ ಆಡ್ ಮಾಡಿರಲ್ಲ. ಸೊ ವಾಟ್ ವಿ ಹ್ಯಾವ್ ಟು ಡೂ, ಸೊ ನಾವು ರೌಟಿಂಗ್ ಟೇಬಲ್ ಅಲ್ಲಿ ಆಡ್ ಮಾಡಬೇಕು. ಸೊ ಹೆಂಗ್ ಮಾಡೋದನ್ನ? ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮೀ ಕಾಪಿ, ಸಾರಿ ಲೆಟ್ ಮೀ ಎಂಟ್ರಿ ಮಾಡ್ತೀನಿ ಒಂದು ನಿಮಿಷ. ಸೊ 192.168.0.0 ಸಾರಿ Okay, so 192.168.0.0/16 ಇದು ಲೋಕಲ್, ಇದು ಬೈ ಡಿಫಾಲ್ಟ್ ಇರುತ್ತೆ. ಸೊ ನಾವು ಅಡಿಷನಲ್ ಒಂದು ಎಂಟ್ರಿ ಮಾಡ್ಬೇಕು. ಏನಂತ ಹೇಳಿ, 0.0.0.0/0 to IGW. ದೆನ್ ಸಮ್ ಹೆಕ್ಸಾ ಇದು ಡಿಜಿಟ್ಸ್ ಇರುತ್ತೆ, ಲೈಕ್ ABCDEF ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಸೊ ನಾವು ಈ ಎಂಟ್ರಿ ಮಾಡ್ಬೇಕು. ಓಕೆ, ಸೊ ಈ ಎಂಟ್ರಿ ಮಾಡಾದ್ಮೇಲೆ ನಮ್ಗೆ ಏನಾಗುತ್ತೆ, ದೆನ್ ವಿ ವಿಲ್ ಬಿ ಏಬಲ್ ಟು ಕನೆಕ್ಟ್. ಸೊ ಅವಾಗ ಏನಾಗುತ್ತೆ, ಈ ರೌಟರ್ಗೆ ಅವಾಗ ಅರ್ಥ ಆಗತ್ತೆ. ಓಕೆ, ಸೊ ನನ್ಗೆ ಯಾವುದೇ ರಿಕ್ವೆಸ್ಟ್ ಬಂದ್ರು IGW ಅಂತ ನಾನೇನ್ ಮಾಡ್ಬೇಕು, ರೌಟ್ರಿಗೆ
ಕಳಿಸ್ಬೇಕು. ಈ ರೌಟರ್ ಇಂದ ಡೆಸ್ಟಿನೇಷನ್ ಅಡ್ರೆಸ್ ಯಾವ್ದಿರುತ್ತೆ, ಸೊ ಇದಂದ್ರೆ ಇದಕ್ಕೆ ಹೋಗುತ್ತೆ. ಯಾಕಂದ್ರೆ ನಾವು ಇದ್ರ ರೌಟಿಂಗ್ ಟೇಬಲ್ ಅಲ್ಲಿ ಮಾತ್ರ ಮೆನ್ಷನ್ ಮಾಡಿರೋದು. ಸೊ ಈ ರೌಟಿಂಗ್ ಟೇಬಲ್ ಮೆನ್ಷನ್ ಮಾಡಿರೋ ಕಾರಣ ಸೊ ಈ ಸಬ್ನೆಟ್ ಏನಾಗುತ್ತೆ, ಇಟ್ ಬಿಕಮ್ಸ್ ಅ ಪಬ್ಲಿಕ್ ಸಬ್ನೆಟ್. ಏನಾಗುತ್ತೆ, ಇಟ್ ಬಿಕಮ್ಸ್ ಅ ಪಬ್ಲಿಕ್ ಸಬ್ನೆಟ್. ಅರ್ಥ ಆಯ್ತಾ ಎಲ್ರಿಗೂ? ಏನಾರ ಡೌಟ್ಸ್ ಇದ್ರೆ ಕೇಳಿ. ಸರ್ ಐ ಹ್ಯಾವ್ ಅ ಡೌಟ್. ಹಾ. ಈಗ ಎಂಟ್ರಿ ತೋರಿಸಿದ್ರಲ್ಲ, ಇದು 192.168 and 0.0, ಇದು ರೌಟರ್ ಅಲ್ಲಿ ಎಂಟ್ರಿ ಮಾಡೋದ ರೌಟಿಂಗ್ ಟೇಬಲ್? ಹೌದೌದು, ನಾನು ನಿಮಗೆ ಹ್ಯಾಂಡ್ಸ್ ತೋರಿಸ್ತೀನಿ ನೋಡಿ. ಈಗ ಲೆಟ್ ಮಿ ಲಾಗ್ ಇನ್ ಟು ಮೈ ಕನ್ಸೋಲ್. ಅದು 0.0.0 ಅಂದ್ರೆ ಲೈಕ್ ಎನಿಥಿಂಗ್ ಫ್ರಮ್ ದ ವೆಬ್ ಅಂತಾನೆ, ಎನಿಥಿಂಗ್ ಫ್ರಮ್ ದ ಇಂಟರ್ನೆಟ್? ಎಸ್, ಎನಿಥಿಂಗ್, ಎನಿ ಟ್ರಾಫಿಕ್ ಫ್ರಮ್ ದ ಇಂಟರ್ನೆಟ್. ಸೊ ಫಸ್ಟ್ ನಾವು ಅದನ್ನ IGW ಅಲೋ ಮಾಡಿ, ಈಗ ನೀವು ಕೇಳ್ಬೋದು ಇದೇನು ಸೆಕ್ಯೂರಿಟಿ ಕನ್ಸರ್ಟ್ ಆಯ್ತಲ್ಲ ಅಂತ. ಓಕೆ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. So the AWS related one question. So without using credit or debit card, can we create this AWS account? No. They minimum debit card is required. That too, they accept Visa or MasterCard. We have a Rupee, powered by Rupee. No, they will not accept that. Okay. Either what you can do, you can give your debit card. So they will just debit 2 rupees and they will refund back in within 5 working days. Okay. That is fine. But the ಕೆಲವೊಂದು scenarios ನಾನು ಕೇಳಿದ್ದೀನಿ ಹೆಂಗೆ ಅಂದ್ರೆ, without knowing how to use this and all, people go and launch the non free tier resources, and finally get the billing agi, so they had to pay some amount ಅಂತ ಹೇಳಿ. So is there any setting so that I can do at the admin level anytime? ಮಾಡಬಹುದು. ಸೊ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ನಾವು ಬಿಲ್ಲಿಂಗ್ ಸೆಕ್ಷನ್ ಅಥವಾ IAM ಬಂದ ಈಗ ಹೇಳಿದ್ರೆ ನಿಮ್ಗೆ ಅದು ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಇನ್ನೂ ಹೇಳಿಲ್ಲ. ಬಟ್ ಬೆಸ್ಟ್ ಪ್ರಾಕ್ಟೀಸ್ ಏನಂದ್ರೆ, ನೀವು ಒಂದ್ಸಲಿ ಏನೇನ್ ಸೆಟಪ್ ಮಾಡ್ತಿರಲ್ಲ ಅದನ್ನ ಜಸ್ಟ್ ನೀವು ಪ್ರಾಕ್ಟೀಸ್ ಮಾಡಾದ್ಮೇಲೆ ನೀವು ಅದನ್ನ ಟರ್ಮಿನೇಟ್ ಮಾಡ್ಬಿಡಿ. ದಟ್ ಇಸ್ ದ ಬೆಸ್ಟ್ ಪ್ರಾಕ್ಟೀಸ್. ಇಲ್ಲ ಅಂದ್ರೆ ನಾವು ಬಿಲ್ಲಿಂಗ್ ಅಲಾರಾಮ್ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಇದು ಮುಗಿದ್ಮೇಲೆ ನಾನು ನೆಕ್ಸ್ಟ್ IAM ಮಾಡ್ತೀನಲ್ಲ, ಅವಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗೆ ಬಿಲ್ಲಿಂಗ್ ಅಲಾರಾಮ್ ಮಾಡೋದು. ಸೊ ಹೆಂಗೆ ನಿಮ್ಗೆ ನಮ್ಮ ಇಮೇಲ್ ಐಡಿಗೆ ಅಲರ್ಟ್ ಬರುತ್ತೆ. ಸೊ ನಾವೇನಾದ್ರೂ ಫಾರ್ ಎಕ್ಸಾಂಪಲ್ ನಾನು 100 ರೂಪೀಸಿಗೆ ಅಲಾರಾಮ್ ಸೆಟ್ ಮಾಡಿರ್ತೀನಿ. ಸೊ ಅದೇನಾದ್ರೂ 75 ರೂಪೀಸ್ ಕ್ರಾಸ್ ಆದ ತಕ್ಷಣ ನಮ್ಗೊಂದು ಇಮೇಲ್ ಟ್ರಿಗರ್ ಆಗುತ್ತೆ. ಆ ತರ ಮಾಡ್ಬೋದು. ಓಕೆ, ಓಕೆ. ಸೊ ಇಲ್ಲಿ ನೋಡಿ, ಸೊ ಇದು ನಾನು VPC. ಓಕೆ, ಸೊ ನಾನು ಸೇಮ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಬಟ್ ಹಿಯರ್ ಏನಂದ್ರೆ CADR ಮಾತ್ರ ಡಿಫರೆನ್ಸ್ ಇದೆ. ಬಟ್ ಇದೇನ್ ಮ್ಯಾಟರ್ ಆಗಲ್ಲ ವೆನ್ ಇಟ್ ಕಮ್ಸ್ ಟು ರೌಟಿಂಗ್ ಟೇಬಲ್. ಸೊ ನೋಡಿ, ರೌಟಿಂಗ್ ಟೇಬಲ್ ಅಲ್ಲಿ ನೀವು ನೋಡಿದ್ರೆ, ಇಫ್ ಯು ಗೋ ರೌಟ್ಸ್, ಇಲ್ಲಿದೆ ನೋಡಿ IGW 0.0.0.0/0. ಇಟ್ ಇಸ್ ಕನೆಕ್ಟೆಡ್ ಟು IGW. ಸೊ ಏನಾಗುತ್ತೆ ಅಂದ್ರೆ, ದಿಸ್ ಇಸ್ ದ, ಇದು ನೀವ್ ಏನಂತ ಕೇಳ್ಬೋದು. ಸೊ ಇಂಟರ್ವ್ಯೂ ಕೇಳಿದ್ರೆ ನೀವೇನ್ ಹೇಳ್ಬೇಕು ಅಂದ್ರೆ, ದಿಸ್ ಇಸ್ ದಿ IP ಅಡ್ರೆಸ್ ಆಫ್ ದಿ ಇಂಟರ್ನೆಟ್. ಇದೇನ್ ದಿಸ್ ಹ್ಯಾಸ್ ಅ ಮೀನಿಂಗ್ಫುಲ್ ಇನ್ಫಾರ್ಮೇಶನ್. ಇದ್ರ ಅರ್ಥ ಏನಪ್ಪಾ ಅಂದ್ರೆ, ದಿಸ್ ಇಸ್ ದಿ IP ಅಡ್ರೆಸ್ ಆಫ್ ದಿ ಇಂಟರ್ನೆಟ್. ಅಂದ್ರೆ ಎನಿ IP, ಅಥವಾ ನಾವು ಸ್ಟಾರ್ ಅಂತ ಕೇಳಿ ವೈಲ್ಡ್ ಕಾರ್ಡ್ ಯೂಸ್ ಮಾಡ್ತೀವಿ ಕೆಲವೊಂದು ಪ್ರೋಗ್ರಾಮಿಂಗ್ ಅಲ್ಲಿ. ಸ್ಟಾರ್ ಅಂದ್ರೆ ಇಟ್ ಕ್ಯಾನ್ ಬಿ ಎನಿ ವ್ಯಾಲ್ಯೂ. ಅರ್ಥ ಆಯ್ತಾ? ಸೊ ನಾವು IGW ಮಾತ್ರ ಅಲೋ ಮಾಡಿ, ಅಗೇನ್ ವಿ ನೀಡ್ ಟು ಹೇಗೆ ಪ್ರೈವಸಿ ಕೊಡ್ತೀವಿ. ಸೊ ನಾವು ಪ್ರೈವಸಿ ಕೊಡೋದು ಎಲ್ಲಿ ಅಂದ್ರೆ, ನೆಟ್ವರ್ಕ್ ಆಕ್ಸೆಸ್ ಕಂಟ್ರೋಲ್ ಲಿಸ್ಟ್ ಅಲ್ಲಿ ರೆಸ್ಟ್ರಿಕ್ಟ್ ಮಾಡ್ತೀವಿ. ನೋಡಿ, ನಾನು ನಿಮಗೆ ತೋರಿಸ್ತೀನಿ. ದಿಸ್ ಈಸ್ ಒನ್ ACL. ಓಕೆ, ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಬೈ ಡಿಫಾಲ್ಟ್ ಎಲ್ಲ ಅಲೋ ಆಗಿದೆ. ಓಕೆ, ಸೊ ನಾನು ಇಲ್ಲಿ ಏನ್ ಮಾಡಬಹುದು, ಐ ಕ್ಯಾನ್ ಓನ್ಲಿ ಅಲೋ. ಫಾರ್ ಎಕ್ಸಾಂಪಲ್, ಐ ವಿಲ್ ಮೇಕ್ ಎನ್ ಎಂಟ್ರಿ. ಸೊ ಆಲ್ ಟ್ರಾಫಿಕ್ ಇಟ್ ಶುಡ್ ಓನ್ಲಿ ಅಲೋ ಫ್ರಮ್ ಮೈ IP ಅಡ್ರೆಸ್. ಸೊ ನಾನು IP ಅಡ್ರೆಸ್ ಎಲ್ಲಿಂದ ಫೆಚ್ ಮಾಡ್ತೀನಿ. ಸೊ ನೀವು ಈ ತರ ರೆಸ್ಟ್ರಿಕ್ಟ್ ಮಾಡಬಹುದು. Okay, it is checking.
ಸೊ ನಾನು ಜಿಯೋ ಇಂದ ಕನೆಕ್ಟ್ ಆಗಿದ್ದೀನಿ ಇವತ್ತು. ಸೊ ಓನ್ಲಿ ಇಟ್ ಇಸ್ ಶೋಯಿಂಗ್ ಮೈ IPv6 ಅಡ್ರೆಸ್ ಫಾರ್ಮ್ಯಾಟ್. ಸೊ ಇದನ್ನ ಏನಿಂತ ತಲೆ ಕೆಡಿಸ್ಕೋಬೇಡಿ. ಈಗ you can copy this, okay, 157.50.48.117. so this is my public IP. so ಈ public IP ಯೂಸ್ ಮಾಡ್ಕೊಂಡು ನನ್ನ ಲ್ಯಾಪ್ಟಾಪ್ ಇಂದ ನಾನು ಇಂಟರ್ನೆಟ್ ನ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನೇನ್ ಮಾಡಬಹುದು ಇಲ್ಲಿ, I can give this, okay, so allow. /32 ಅಂತ ಕೊಡಿ. ಓಕೆ, ಅರ್ಥ ಆಗ್ತಿದ್ಯಾ? ಸೊ ಈ ರೂಲ್ ಇಂದ ಏನಾಗುತ್ತೆ, ಸೊ ಓನ್ಲಿ ಫ್ರಮ್ ಮೈ IP I will be able to access the resources. ಸೊ ಬೇರೆ ಯಾವುದು IP ಇಂದ ಆಕ್ಸೆಸ್ ಮಾಡಕ್ ಆಗಲ್ಲ. ಅರ್ಥ ಆಗ್ತಿದ್ಯಾ? ಸರ್ ಇನ್ನೊಂದು ರೂಲ್ ಕ್ರಿಯೇಟ್ ಮಾಡಿದ್ರಲ್ಲ ಸರ್, ರೂಲ್ ನಂಬರ್ 100 that says 0.0.0. ಸೊ ಈ ರೂಲ್ ಫಸ್ಟ್ ಕನ್ಸಿಡರ್ ಆಗುತ್ತೆ. ಸೊ ಈ ನೆಟ್ವರ್ಕ್ ಆಕ್ಸೆಸ್ ಕಂಟ್ರೋಲ್ ಲಿಸ್ಟ್ ಅಲ್ಲಿ ಏನಪ್ಪ ಟ್ರಿಕ್ ಅಂದ್ರೆ, ಸೊ ಇಂಟರ್ವ್ಯೂ ಅಲ್ಲಿ ನಿಮ್ಗೆ ಕೇಳ್ಬೋದು. ಸೊ ದೇರ್ ಆರ್ 2 ರೂಲ್ಸ್ ವಿತ್ ರೂಲ್ ನಂಬರ್ 1 ಅಂಡ್ ರೂಲ್ ನಂಬರ್, ಅಥವಾ ನಾನು ಇನ್ನೊಂದು ಚೇಂಜ್ ಮಾಡ್ತೀನಿ. ಸೊ ನಿಮ್ಗೆ ರೂಲ್ ನಂಬರ್ 99 ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ರೂಲ್ ನಂಬರ್ 99. ಸೊ ಇವೆರಡರಲ್ಲಿ ರೂಲ್ ನಂಬರ್ 99 ವಿಲ್ ಬಿ ಗಿವನ್ ದ ಹೈಯೆಸ್ಟ್ ಪ್ರಯಾರಿಟಿ. ಸೊ ಇದ್ರ ಕೆಳಗಡೆ ಏನೇ ಇದ್ರು ಅದು ಓವರ್ ರೈಡ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಓನ್ಲಿ ದಿಸ್ ರೂಲ್ ವಿಲ್ ಬಿ ಗಿವನ್ ಪ್ರಯಾರಿಟಿ. ಓಕೆ, ಸೊ ಫೈರ್ವಾಲ್, ಸೊ ನೆಟ್ವರ್ಕ್ ಆಕ್ಸೆಸ್ ಕಂಟ್ರೋಲ್ ಲಿಸ್ಟ್ ಬ್ಯಾಕ್ ಎಂಡ್ ಅಲ್ಲಿ ಫೈರ್ವಾಲ್ ಇರುತ್ತೆ. ಸೊ ರೂಲ್ ನಂಬರ್ 99 ವಿಲ್ ಬಿ ಗಿವನ್ ಪ್ರಯಾರಿಟಿ. ಸೊ ದಿಸ್ ಈಸ್ ಡಿಸ್ಕಾರ್ಡೆಡ್. ಈ ರೂಲ್ ನ ಇದ್ರೂನು ಏನಾಗುತ್ತೆ, ಅದು ಮ್ಯಾಟರ್ ಆಗಲ್ಲ. ಅರ್ಥ ಆಗ್ತಿದ್ಯಾ ನಿಮ್ಗೆ? ಸೊ ಅದೇ ನಾನು ಇದನ್ನ ಚೇಂಜ್ ಮಾಡ್ತೀನಿ. ಐ ವಿಲ್ ಚೇಂಜ್ ಇಟ್ ಟು 101 ನಾವು. ಓಕೆ, ಐ ವಿಲ್ ಚೇಂಜ್ ಇಟ್ ಟು 101. ಸೊ ಈಗ ಏನಾಗುತ್ತೆ, this is given least priority. so first priority given to this. so ನಾನು ಬರೀ ನನ್ನ IP ಕೊಟ್ಟಿದ್ರು ಬೇರೆ ಯಾರು ಬೇಕಾದ್ರೂ ಆಕ್ಸೆಸ್ ಮಾಡಬಹುದು. so this is the funda. ಅರ್ಥ ಆಗ್ತಿದ್ಯಾ? ಮಲ್ಟಿಪಲ್ IPs ಕೊಡಬೇಕಂದ್ರೆ ಕಾಮಾ ಸೆಪರೇಟೆಡ್ ಲಿಸ್ಟ್ ಕೊಡಬೇಕು. ಹಾ, ಸೊ ನೀವು ಕಾಮರ್ಸ್ ಕೊಡ್ಬೋದು, ಅಥವಾ ಯು ಕ್ಯಾನ್ ಹ್ಯಾವ್ n ನಂಬರ್ ಆಫ್ IP, ಅದೇನ್ ತೊಂದ್ರೆ ಇಲ್ಲ. ಅಥವಾ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರುತ್ತೆ, ಸೊ ಇನ್ ಪ್ರೊಡಕ್ಷನ್ ನಾವು ಓನ್ಲಿ IP by IP ಕೊಡೋದಿಲ್ಲ. ಸೊ ನಾವೇನ್ ಮಾಡ್ತೀವಿ, ಒಂದ್ ಎಂಟೈರ್ CADR ರೇಂಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ದು ರೇಂಜ್ ಫಾರ್ ಎಕ್ಸಾಂಪಲ್ 157.50.0.0/20 ಅಂತ ಕೊಟ್ಬಿಡ್ತೀವಿ. ಸಾರಿ, ಓಕೆ, /20. ದಟ್ ಮೀನ್ಸ್ ಸೊ ಈ CADR ಎಲ್ಲ ಅಲೋ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಈ ತರನು ಕೊಡ್ಬೋದು. ದಿಸ್ ಇಸ್ ಒನ್ ಆಫ್ ದ ವೇ. ಅಥವಾ ನೀವು ಹೇಳಿದಾಗೆ ಒನ್ IP ಆಫ್ಟರ್ ದಿ ಅದರ್ ಕೂಡ ಕೊಡ್ಬೋದು ನೀವು. ಕ್ಲಿಯರ್? ಓಕೆ, ನೆಕ್ಸ್ಟ್ ಈಗ ನಮ್ ಡಯಾಗ್ರಾಮ್ ವಾಪಸ್ ಹೋಗೋಣ. ಓಕೆ, ಸೊ ಈಗ ಪಬ್ಲಿಕ್ ಸಬ್ನೆಟ್ ಏನೋ ಕ್ರಿಯೇಟ್ ಆಯ್ತು. ಈಗ ನಮ್ಗೆ ಏನ್ ಆಗುತ್ತೆ, ಸೊ ಈ ಪಬ್ಲಿಕ್ ಸಬ್ನೆಟ್ ಆದ ತಕ್ಷಣ ಏನಾಗುತ್ತೆ, internet will come to know from which IP we are getting. And one more thing, public subnet ಆದ ತಕ್ಷಣ ಏನಾಗುತ್ತೆ, ಈ ರಿಸೋರ್ಸ್ ಎಲ್ಲಾನು ಪಬ್ಲಿಕ್ IP ಅಡ್ರೆಸ್ ಅಸೈನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದಕ್ಕೊಂದು ಪಬ್ಲಿಕ್ IP ಇರುತ್ತೆ. ಸೊ ಇದು P1 ಪಬ್ಲಿಕ್ IP 1, ಇದಕ್ಕೊಂದು IP ಇರುತ್ತೆ. ಓಕೆ, ಇದಕ್ಕೊಂದು IP ಇರುತ್ತೆ. ಓಕೆ, ಸೊ ಈ ಪಬ್ಲಿಕ್ IP ಇಂದ ಇಂಟರ್ನೆಟ್ ನ ಆಕ್ಸೆಸ್ ಮಾಡುತ್ತೆ, ಆಫ್ ಕೋರ್ಸ್ via IGW. ಓಕೆನಾ? ಬಟ್ ಇದರಿಂದ ಏನಾಗುತ್ತೆ, ದೇರ್ ಮೇ ಬಿ ಥ್ರೆಟ್ ದಟ್ ಅವರ್ ಡೇಟಾ ಈಸ್ ಎಕ್ಸ್ಪೋಸ್ ಟು ದಿ ಇಂಟರ್ನೆಟ್. ಸೊ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ನೀವು ಕೇಳ್ಬೋದು, ಸೊ ಇಂಥ ಸಿನಾರಿಯಲ್ಲಿ ಏನ್ ಮಾಡ್ಬೇಕು? ಸೊ ನಾವು ನಮ್ ರಿಸೋರ್ಸಸ್ ನಮಗೋಸ್ಕರನೇ ಪ್ರೈವೇಟ್ ಆಗಿರ್ಬೇಕು. ಅಟ್ ದ ಸೇಮ್ ಟೈಮ್ ನಮ್ಗೆ ಇಂಟರ್ನೆಟ್ ಕನೆಕ್ಟಿವಿಟಿ ಕೂಡ ಬೇಕು. ಅವಾಗ ಏನ್ ಮಾಡ್ಬೇಕು? ಸೊ ಇದನ್ನ ಆನ್ಸರ್ ಮಾಡಕ್ಕೆ ಒಂದು ಕಾನ್ಸೆಪ್ಟ್ ಇದೆ, ಅದನ್ನ NAT ಗೇಟ್ವೇ ಅಂತ ಕರೀತಾರೆ. ಓಕೆ, ಸೊ ಏನದು NAT ಗೇಟ್ವೇ? ಓಕೆ, ಈ NAT ಏನ್ ಮಾಡುತ್ತೆ ಅಂದ್ರೆ, ಲೆಟ್ ಮೀ ರೈಟ್ ಹಿಯರ್. ಸೊ NAT ಅಂದ್ರೆ ನೆಟ್ವರ್ಕ್ ಅಡ್ರೆಸ್ ಟ್ರಾನ್ಸ್ಲೇಷನ್ ಅಂತ. ಸೊ ಇದನ್ನ ನಾವು ಸೇಮ್ ವೇ ಆಸ್ IGWL ಕ್ರಿಯೇಟ್ ಮಾಡ್ತೀವಲ್ಲ, ಅಲ್ಲೇ ಕ್ರಿಯೇಟ್ ಮಾಡಬಹುದು. ಇದಕ್ಕೊಂದು ಟ್ರಿಕ್ ಇದೆ. ಓಕೆ,
ಸೊ ನಾವು ಯಾವ್ದೇ ಸಬ್ನೆಟ್ ಅಲ್ಲಿ ಕ್ರಿಯೇಟ್ ಮಾಡಕ್ಕಲ್ಲ, ನಾವು ಪಬ್ಲಿಕ್ ಸಬ್ನೆಟ್ ಅಲ್ಲಿ ಮಾತ್ರ ಇದನ್ನ ಕ್ರಿಯೇಟ್ ಮಾಡಕ್ ಸಾಧ್ಯ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ, ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ. ಸೊ ನಾವೇನ್ ಮಾಡ್ಬೇಕು, ಒಂದು IGW ಸಾರಿ NAT ಗೇಟ್ವೇ ಕ್ರಿಯೇಟ್ ಮಾಡ್ತೀವಿ ಇಲ್ಲಿ. ಇಮ್ಯಾಜಿನ್ ದಿಸ್ ಇಸ್ ಅ NAT ಗೇಟ್ವೇ ವಿಚ್ ಐ ಆಮ್ ಕ್ರಿಯೇಟಿಂಗ್ ಇನ್ ಅ ಪಬ್ಲಿಕ್ ಸಬ್ನೆಟ್. ಓಕೆ, ಸೊ ಪಬ್ಲಿಕ್ ಸಬ್ನೆಟ್ ಅಲ್ಲಿ ಕ್ರಿಯೇಟ್ ಮಾಡಿ, ಆಬ್ವಿಯಸ್ಲಿ ಇದಕ್ಕೊಂದು ಪಬ್ಲಿಕ್ IP ಅಸೈನ್ ಆಗುತ್ತೆ, ಕರೆಕ್ಟಾ? ಸೊ ಆ ಪಬ್ಲಿಕ್ IP ಬಂದು ಎನಿಥಿಂಗ್ ಲೈಕ್ 65.78.45.123 ಅಂತ ಅನ್ಕೊಳ್ಳಿ. ಓಕೆ, ಇಮ್ಯಾಜಿನ್ ದಿಸ್ ಇಸ್ ದ ಪಬ್ಲಿಕ್ IP. ಓಕೆ, ದೆನ್ ಅಗೇನ್ ಬರೀ ಇದಿಷ್ಟು ಮಾಡಿದ್ರೆ ಸಾಕಾಗಲ್ಲ, ನಾವೇನ್ ಮಾಡ್ಬೇಕು, ವಿ ನೀಡ್ ಟು ಮೆನ್ಷನ್ ಇನ್ ದ ರೌಟಿಂಗ್ ಟೇಬಲ್. ಸೊ ರೌಟಿಂಗ್ ಟೇಬಲ್ ಅಲ್ಲಿ ನಾವು ಮೆನ್ಷನ್ ಮಾಡಬೇಕು. ಓಕೆ, ಸೊ ಹೇಗೆ ಮೆನ್ಷನ್ ಮಾಡ್ತೀವಿ ಅದನ್ನ, ವಿಲ್ ಮೆನ್ಷನ್ ಇಟ್ ಆಸ್ ಲೈಕ್ ದಿಸ್. ಓಕೆ, 0.0.0/0 to NAT dash ABCDEF ಸಮಥಿಂಗ್ ಈ ತರ ನಂಬರ್ ಇರುತ್ತೆ. ಸೊ ದಿಸ್ ಮೀನ್ಸ್ ಓಕೆ, ಅವಾಗ ಏನಾಗುತ್ತೆ, ಈ ರಿಸೋರ್ಸ್ಗೆ ಇಂಟರ್ನೆಟ್ ಕನೆಕ್ಟಿವಿಟಿ ಬೇಕಾದಾಗ ಇದೇನ್ ಮಾಡುತ್ತೆ, ದಿಸ್ ರಿಸೋರ್ಸ್ ವಿಲ್ ಸೆಂಡ್, ಅದು ನಾನು ಬ್ಲೂ ಯೂಸ್ ಮಾಡ್ತೀನಿ. ಓಕೆ, ಬ್ಲೂ ಬೇಡ, ಗ್ರೀನ್ ಯೂಸ್ ಮಾಡ್ತೀನಿ. ಸೊ this the connection for will go to the router. From the router it will reach the NAT gateway. Okay, NAT in the again it will go to IGW in the again it will go to the internet. So there is a illen bantu between the resource and the internet there is additional hop. Ee additional hop bantu anda athwa additional person banda illi. ಸೊ ಇದ್ರದ್ದು ಏನಪ್ಪ ಬ್ಯೂಟಿ ಅಂದ್ರೆ, ಸೊ ಏನ್ ಡಿಫ್ರೆನ್ಸ್ ಅಂತ ಕೇಳಿದ್ರು. ಇದ್ರದ್ದು ಏನಪ್ಪ ಡಿಫ್ರೆನ್ಸ್ ಅಂದ್ರೆ, ಈ ಸಿನಾರಿಯೋಲ್ಲಿ ಈ ಯಾವುದೇ ರಿಸೋರ್ಸ್ಗೆ ಪಬ್ಲಿಕ್ IP ಇರೋದಿಲ್ಲ. ಪಾಯಿಂಟ್ ನಂಬರ್ 1 ಆಯ್ತಾ. ಪ್ರೈವೇಟ್ IP ಇದ್ರೂ ಏನಾಗುತ್ತೆ, ಈ ರಿಕ್ವೆಸ್ಟ್ ರೌಟರ್ಗೆ ತಗೊಂಡೋಗುತ್ತೆ, ರೌಟರ್ ಇಲ್ಲಿಗೆ ತಗೊಂಡಾಗ ಈ ಪ್ರೈವೇಟ್ IP ನ ತೆಗೆದು ಈ ಪಬ್ಲಿಕ್ IP ನ ಅಟ್ಯಾಚ್ ಮಾಡುತ್ತೆ ಫಾರ್ ಎನಿ ರಿಕ್ವೆಸ್ಟ್. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಈ ಇದ್ರ IP 192.168.1.48 ಅಂತ ಅನ್ಕೊಳ್ಳಿ. ಓಕೆ, ಸೊ ಇದು ರಿಕ್ವೆಸ್ಟ್ ಹೆಂಗ್ ಹೋಗುತ್ತೆ, ಇಲ್ಲಿಂದ ರೌಟರ್ಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಪೋರ್ಟ್ ನಂಬರ್ ನಾನು ಮೆನ್ಷನ್ ಮಾಡ್ತೀನಿ ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ. 443. ಸೊ ನಾನು ಯಾವ್ದೋ ಒಂದು ವೆಬ್ಸೈಟ್ ನ ಆಕ್ಸೆಸ್ ಮಾಡಕ್ ಟ್ರೈ ಮಾಡ್ತೀನಿ ಇಲ್ಲಿಂದ. ಸೊ ರಿಕ್ವೆಸ್ಟ್ ಹಿಂಗ್ ಹೋಗುತ್ತೆ, ರೌಟರ್ಗೆ ಹೋಗುತ್ತೆ, ರೌಟರ್ ಇಂದ ಇಲ್ಲಿಗೆ ಬರುತ್ತೆ NAT ಗೇಟ್ವೇ. ಸೊ ಈ NAT ಗೇಟ್ವೇ ಏನ್ ಮಾಡುತ್ತೆ, ಈ IP ಅಡ್ರೆಸ್ ನ ಮಾಸ್ಕ್ ಮಾಡಿ ಓಕೆ ಅದರ IP ಅಡ್ರೆಸ್ ಹಾಕುತ್ತೆ, ಅಟ್ಯಾಚ್ ಮಾಡುತ್ತೆ ಟು ದ IP ಸ್ಟ್ಯಾಕ್ ಹೆಡರ್. ಓಕೆ, ಅಗೇನ್ ಇದೆಲ್ಲ ಇನ್ ಡೆಪ್ತ್ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಬಟ್ ಸ್ಟಿಲ್ ಓಕೆ 123 ಅಲ್ಲ. ಸೊ ಇದ್ರದ್ದು IP ಅಡ್ರೆಸ್ ಹಾಕುತ್ತೆ. ದೆನ್ ಅಗೇನ್ ಇಲ್ಲಿಂದ ಇಟ್ ವಿಲ್ ಗೋ ಟು IGW ಇಂದ ಇಂಟರ್ನೆಟ್ ಹೋಗುತ್ತೆ ಅಂಡ್ ಎಲ್ಲಿ ಸೊ ಅದಕ್ಕೆ ಬೇಕಾಗಿರೋ ಇನ್ಫಾರ್ಮೇಶನ್ ಎಲ್ಲ ತಗೊಂಡು ವಾಪಸ್ ಮತ್ತೆ IGW ಬಂದು ಇಲ್ಲಿಗೆ ಬರುತ್ತೆ. ಅಗೇನ್ IP ಚೇಂಜ್ ಆಗುತ್ತೆ. ಓಕೆ, ಇಲ್ಲಿಗೆ ವಾಪಸ್ ಇನ್ಫಾರ್ಮೇಶನ್ ರಿಟ್ರೀವ್ ಆದ್ಮೇಲೆ ಅಗೇನ್ ವಾಟ್ ವಾಸ್ ದ IP 192.168.1.48 ವಾಸ್ ದ IP, ರೈಟ್? ಸೊ IP ಮತ್ತೆ ಚೇಂಜ್ ಮಾಡಿ ಅಗೇನ್ ಇಟ್ ವಿಲ್ ರೀಚ್ ದ ದಿಸ್ ಸರ್ವರ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಕಾಲ್ಡ್ ನೆಟ್ವರ್ಕ್ ಅಡ್ರೆಸ್. ಇಲ್ಲಿ ಏನಾಗ್ತಾ ಇದೆ, ನಮ್ ನೆಟ್ವರ್ಕ್ ಅಡ್ರೆಸ್, ನಮ್ದು ಪ್ರೈವೇಟ್ ಅಡ್ರೆಸ್ ಏನಿದೆ ಅದು ಚೇಂಜ್ ಆಗ್ತಾ ಇದೆ. ಇಟ್ ಈಸ್ ಟ್ರಾನ್ಸ್ಲೇಟಿಂಗ್ ಟು ದಿ ಪಬ್ಲಿಕ್ IP. ಸೊ ಅದನ್ನ ಈ ಕಾನ್ಸೆಪ್ಟ್ ನ NAT ಗೇಟ್ವೇ ಅಂತ ಕರೀತಾರೆ. ಅಂಡ್ ದೆನ್ ಹೆನ್ಸ್ ಈ ಸಬ್ನೆಟ್ ಏನಾಗುತ್ತೆ, ಇದು ಪ್ರೈವೇಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ನಿಮ್ಗೆ ಇದು ಇಂಟರ್ವ್ಯೂ ಅಲ್ಲಿ ಕೇಳ್ಬೋದು, ಹೌ ವಿಲ್ ಯು ಅಚೀವ್ ದಿಸ್ ಸಿನಾರಿಯೋ ಅಂತ. ಯಾಕಂದ್ರೆ ನಮ್ಗೆ ಇಂಟರ್ನೆಟ್ ಕನೆಕ್ಟಿವಿಟಿ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಗೆ ಏನಾದ್ರೂ ಒಂದು ಸೆಕ್ಯೂರಿಟಿ ಪ್ಯಾಚಿಂಗ್ ಮಾಡ್ಬೇಕಾಗಿರುತ್ತೆ, ಅಥವಾ ಏನಾದ್ರೂ ಒಂದು ಥರ್ಡ್ ಪಾರ್ಟಿ ಪ್ಯಾಕೇಜಸ್ ಡೌನ್ಲೋಡ್ ಮಾಡ್ಬೇಕಾಗಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಮ್ಗೆ ಈ NAT ಕಾನ್ಸೆಪ್ಟ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಅಗೇನ್ ಈ NAT ಗೇಟ್ವೇ ಇಟ್ ಇಸ್ ನಾಟ್ ಫ್ರೀ ಲೈಕ್ IGW. ಓಕೆ, ಸೊ ಬಿ ಕೇರ್ಫುಲ್, ಇಟ್ ಈಸ್ ನಾಟ್ ಫ್ರೀ. ಓಕೆ, ಕಾಸ್ಟ್ ಅಂತ ಬಂದ್ಬಿಡಿ ಬೆಟರ್. ಸೊ ಇಟ್ ಈಸ್ ಕಾಸ್ಟ್. ಓಕೆ, ಸೊ ನಿಮ್ಗೆ ಪರ್ ಅವರ್ ಬೇಸಿಸ್ ಓಕೆ ಚಾರ್ಜ್ ಮಾಡ್ತಾ ಇರ್ತಾರೆ. ಸೊ ಅದನ್ನ ನೀವು ಎಲ್ಲಿ ನೋಡ್ಬೋದು ಅಂದ್ರೆ
ದೇರ್ ಇಸ್ ಅ ಒಂದು AWS ವೆಬ್ಸೈಟ್ ಇದೆ, calculator.aws ಅಂತ ಹೇಳಿ. ಸೊ ನೀವು ಅಲ್ಲಿ ನೋಡ್ಬೋದು. ಸೊ ವಾಟ್ ವಿಲ್ ಬಿ ದ ಪ್ರೈಸಿಂಗ್ ಅಂತ. ಸೊ ಯು ಕ್ಯಾನ್ ಕ್ವಿಕ್ಲಿ ಕ್ಯಾಲ್ಕುಲೇಟ್. ಸೊ ಅದೇ ಈಗ ಯಾರೊಬ್ರು ಕೇಳಿದ್ರು, ಸೊ ನಾವು AWS ಕ್ರಿಯೇಟ್ ಮಾಡಿದೀವಿ, ಕ್ರಿಯೇಟ್ ಮಾಡಿದ ತಕ್ಷಣ ಹೆವಿ ಬಿಲ್ ಪೇ ಮಾಡ್ತಿದೀವಿ ಅಂತ. ಸೊ ದಟ್ ಇಸ್ ವೈ ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ವಿ ನೀಡ್ ಟು ಬಿ ವೆರಿ ಕೇರ್ಫುಲ್. ಓಕೆ, ಸೊ EC2 ಅಂತ ಇದ್ ಮಾಡಿ, ಅಥವಾ NAT ಗೇಟ್ವೇ ಅಂತ ಟೈಪ್ ಮಾಡಿ. ಓಕೆ, VPCL ಕಾನ್ಫಿಗರ್ ಮಾಡ್ಬೋದು. ನೋಡಿ ಇಲ್ಲಿದೆ VPN ಕನೆಕ್ಷನ್. ಸೊ ಫಸ್ಟ್ ನಿಮ್ ರೀಜನ್ ಸೆಲೆಕ್ಟ್ ಮಾಡಿ, ಮುಂಬೈ. ಓಕೆ, ನೋಡಿ ಇಲ್ಲಿ ಇದೆಯಲ್ಲ NAT ಗೇಟ್ವೇ. ಸೊ ಇದಕ್ಕೆಲ್ಲ ಕನೆಕ್ಷನ್ ಇದಿದೆ. ನೋಡಿ ಇಲ್ಲಿ ನಿಮ್ಗೆ IGW ಕಾಣಿಸ್ತಾ ಇದೆಯಾ? ಇಲ್ಲ. ಸೊ IGW ಗೆ ಯಾವುದೇ ರೀತಿಯಾದ ಚಾರ್ಜಸ್ ಇಲ್ಲ. ಓನ್ಲಿ IGW ಅಂತ ಏನ್ ಚಾರ್ಜ್ ಮಾಡ್ತಾರೆ ಅಂದ್ರೆ ಓನ್ಲಿ ಫಾರ್ ದ ಅಮೌಂಟ್ ಆಫ್ ಡೇಟಾ. ನೀವ್ ಎಷ್ಟು ಡೇಟಾ ಟ್ರಾನ್ಸ್ಫರ್ ಅಂದ್ರೆ ಅಪ್ಲೋಡ್ ಆರ್ ಡೌನ್ಲೋಡ್ ಮಾಡ್ತಾ ಇದೀರಾ ಅದಕ್ಕೆ ಚಾರ್ಜ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ ದಟ್ ಬೇರೆ ಯಾವ್ದು ಚಾರ್ಜಸ್ ಇಲ್ಲ. ಬಟ್ NAT ಗೇಟ್ವೇಗಾದ್ರೆ ದೇರ್ ಇಸ್ ಇದು. ಸೊ ಎಷ್ಟು ಗೇಟ್ವೇ ಇದೆ? 1 ಗೇಟ್ವೇ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಪರ್ ಮಂತ್ ನಾನು 50 GB ಟ್ರಾನ್ಸ್ಫರ್ ಮಾಡ್ತೀನಿ. ನೋಡಿ ಎಷ್ಟು ಕಾಸ್ಟ್ ಬರುತ್ತೆ. ಸೊ $43.68. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ನಾನು ಕನ್ವರ್ಟ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ USD to ISD, ಸಾರಿ INR. ನೋಡಿ 3,226 ರೂಪಾಯಿ ಇಷ್ಟು ನಿಮ್ಗೆ ಕಾಸ್ಟ್ ಆಗುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ನಾನು IAM ಇದು VPC ಮುಗಿದ್ಮೇಲೆ IAM ಸ್ಟಾರ್ಟ್ ಮಾಡ್ತೀನಿ. IAM ಮಾಡಿದಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬಿಲ್ಲಿಂಗ್ ಅಲಾರಾಮ್ ಹೇಗೆ ಸೆಟಪ್ ಮಾಡೋದು ಅಂತ. ಯಾಕಂದ್ರೆ ಅದಕ್ಕೆ ರೋಲ್ಸ್, ಯೂಸರ್ ಅದೆಲ್ಲ ಬರುತ್ತೆ. ಸೊ ವಿಲ್ ಗೆಟ್ ಕನ್ಫ್ಯೂಸ್ ಅಂತ ಹೇಳಿ ನಾನು ಮಾಡಿಲ್ಲ. ಸೊ ಬಿಲ್ಲಿಂಗ್ ಅಲಾರಾಮ್ ಮಾಡಿದ್ರೆ ನಿಮ್ಗೆ ಈಸಿಲಿಯಾಗಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು 100 ರೂಪಾಯಿ ದಾಟ್ತಾ ಇದೆಯಾ ಅಥವಾ 75 rupees ದಾಟಿದ ತಕ್ಷಣ ನಮ್ಗೆ ಮೇಲ್ ಟ್ರಿಗರ್ ಆಗುತ್ತೆ. ಓಕೆ, ಇದು ಕ್ಲಿಯರ್ ಆಯ್ತಾ ನಿಮ್ಗೆ NAT ಗೇಟ್ವೇ? ಸೊ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈವೇಟ್ ಅಂಡ್ ಪಬ್ಲಿಕ್ ಸಬ್ನೆಟ್ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. So quick question. So the NAT gateway ಇದು ಅಡ್ರೆಸ್ ಮ್ಯಾಪ್ ಮಾಡಿರಲ್ಲ ರೌಟರ್ ಅಲ್ಲಿ 0.0.0. So you mentioned this NAT-ABCDF. So ಅದು ಮ್ಯಾಂಡೇಟರಿ NAT- ಅಂತ ಪ್ರಿಫಿಕ್ಸ್ ಹಾಕೋದು? ಅದು NAT AWS ಅಸೈನ್ ಮಾಡ್ತಾರೆ. ನಿಮ್ಗೆ ಕನ್ಸೋಲ್ ಕರ್ಕೊಂಡು ಹೋಗಿ ತೋರಿಸ್ತೀನಿ. ನಾನು NAT ಗೇಟ್ವೇ ಡಿಲೀಟ್ ಮಾಡಿದೀನಿ, ಯಾವ್ದು ಇಲ್ಲ. ಬಟ್ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ನೀವು ಕ್ರಿಯೇಟ್ NAT ಗೇಟ್ವೇ ಅಂದ ತಕ್ಷಣ ಏನಾಗುತ್ತೆ, ಫಸ್ಟ್ ನಿಮಗೆ IGW ತೋರಿಸ್ತೀನಿ. ಯು ವಿಲ್ ಗೆಟ್ ಎ ಫೈರ್ ಐಡಿಯಾ. ಫಸ್ಟ್ ವಿಲ್ ಲುಕ್ ಅಟ್ IGW. ಓಕೆ, ಸೊ ನೀವು VPC ಸೆಕ್ಷನ್ ಅಲ್ಲಿ ನೋಡಿ, ಇಲ್ಲಿ ಇಂಟರ್ನೆಟ್ ಗೇಟ್ವೇ ಅಂತಿದೆ. ನೋಡಿ ಇದು ಬೈ ಡಿಫಾಲ್ಟ್ ಇದು ಹೆಕ್ಸಾಡೆಸಿಮಲ್ ನಂಬರ್ AWS ಪ್ರೊವೈಡ್ ಮಾಡಿರುವಂತದ್ದು, ನಾನ್ ಮಾಡೋದಿಲ್ಲ. ಓಕೆ, ನಿಮ್ಗೆ ಇದು ನಾನ್ ಟೈಪ್ ಇದು AWS ಬೈ ಡಿಫಾಲ್ಟ್ ನಿಮಗೆ ಬಂದ್ಬಿಡುತ್ತೆ. VPC ಆದ್ರೂ ಅಷ್ಟೇ. ನೋಡಿ VPC-0B1B ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ EC2 ಹೋಗ್ತೀನಿ. ಓಕೆ, EC2 ಅಲ್ಲೂ ಅಷ್ಟೇ. ನಿಮ್ದು ಯಾವ್ದೇ ಇನ್ಸ್ಟೆನ್ಸ್ ID ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಇನ್ಸ್ಟೆನ್ಸ್ ID I- ಇಂದ ಈ ತರ ಹೆಕ್ಸಾಡೆಸಿಮಲ್ ನಂಬರ್ ಇರುತ್ತೆ. ಸೊ ದಟ್ ಈಸ್ ಯೂನಿಕ್ ಟು ಯು ಓನ್ಲಿ. ನೋಡಿ ನಿಮ್ಗೆ ತೋರಿಸ್ತೀನಿ, ಯು ಗೆಟ್ ಐಡಿಯಾ. ಇಲ್ಲಿದೆ ನೋಡಿ, I-03E687486 ಇದೆಲ್ಲ ದಿಸ್ ಇಸ್ ಅ ಯೂನಿಕ್ ಇನ್ಸ್ಟೆನ್ಸ್ ID. ಸೊ ದಿಸ್ ಈಸ್ ವೆರಿ ಯೂನಿಕ್ ಟು ಯುವರ್ ಅಕೌಂಟ್. ಆಯ್ತಾ? ಸೇಮ್ ವೈಸ್ ಇಫ್ ಯು ಗೋ ಟು ನೆಟ್ವರ್ಕಿಂಗ್, ಯಾವ್ದೇ ನಿಕ್ ಕಾರ್ಡ್ ಏನ್ ಅದಕ್ಕೂ ಒಂದು ನಂಬರ್ ಇರುತ್ತೆ. ಲೆಟ್ ಮಿ ಶೋ ಇಟ್. ಅದು NAT ಇಂದ ಸ್ಟಾರ್ಟ್ ಆಗುತ್ತೆ ಆರ್ ENI. ಇಲ್ಲಿದೆ ನೋಡಿ. ನೋಡಿ ENI-0CD91C2. ಸೊ ಇದೆಲ್ಲ ದೀಸ್ ಆರ್ ಆಲ್ ಪ್ರೊವೈಡೆಡ್ ಬೈ AWS. ನೋಡಿ ಸಬ್ನೆಟ್ ಅಷ್ಟೇ, subnet-5. ಸೊ ಇದು ಹೆಕ್ಸಾಡೆಸಿಮಲ್ ಯಾಕೆ ಅಂದ್ರೆ ಟು ಐಡೆಂಟಿಫೈ ಅಟ್ AWS ಎಂಡ್ ಅಲ್ಲಿ ಐಡೆಂಟಿಫೈ ಮಾಡಕ್ ಅವರು ಇದು ಕೊಟ್ಟಿರ್ತಾರೆ. ಬಟ್ ನಾವು ಈ ಇದು ನೆಟ್ವರ್ಕ್ ಇಂಟರ್ಫೇಸ್ ID ಆಗ್ಲಿ ಅಥವಾ ಸಬ್ನೆಟ್ ID ಅಂತ ನಾವು ಇದು ಮಾಡಲ್ಲ. ನಮ್ಗೆ ಏನಿದ್ರು ಈ ತರ ಮೀನಿಂಗ್ಫುಲ್ ನೇಮ್ ಇಂದ ನಾವು ಐಡೆಂಟಿಫೈ ಮಾಡ್ತೀವಿ ನಮ್ ರಿಸೋರ್ಸಸ್ ನ. ಬಟ್ ನಾವು AWS ಗೆ ಜೆಂಕಿನ್ಸ್ ಸರ್ವರ್ ಅಲ್ಲಿ ಪ್ರಾಬ್ಲಮ್ ಇದೆ, ಸ್ಕ್ವಿಡ್ ಪ್ರಾಕ್ಸಿ ಅಂದ್ರೆ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಗೊತ್ತಾಗಲ್ಲ.
we should tell them I have an issue with this instance ID ಅಂತ ಹೇಳಿ ಅವ್ರಿಗೆ ಹೇಳ್ಬೇಕು. Okay, got it. ಆಯ್ತಾ? So I have an issue with this instance ID ಅಂದ್ರೆ ಅವ್ರಿಗೆ ಚೆಕ್ ಮಾಡಕ್ ಈಸಿ ಆಗುತ್ತೆ. Got it. ಅರ್ಥ ಆಯ್ತಾ ನಿಮ್ಗೆ ಈಗ? Okay. Yes sir, it's clear. Thank you. Okay. Okay, so ಇದು ಸೊ ಪಬ್ಲಿಕ್ ಮತ್ತೆ ಪ್ರೈವೇಟ್ ಕ್ಲಿಯರ್ ಆಯ್ತು ಅಲ್ವಾ? ಕ್ಲಿಯರ್ ಆಯ್ತಲ್ಲ ಎಲ್ರಿಗೂ? ಕ್ಲಿಯರ್ ಆಗಿಲ್ಲ ಅಂದ್ರೆ ಕೇಳಿ, ಇನ್ನೊಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈವೇಟ್ ಪಬ್ಲಿಕ್ ಸಬ್ನೆಟ್ ಇದು ದಿ ಮೋಸ್ಟ್ ಬೇಸಿಕ್ ಇನ್ ವಿಪಿಸಿ. ಓಕೆ, ನೆಕ್ಸ್ಟ್ ಸಿನಾರಿಯೋ ಇರೇಸ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಸಿನಾರಿಯೋ ಏನಾಗುತ್ತೆ ಅಂದ್ರೆ, ಸೊ ಲೈಕ್ ವಿ created one VPC. So in production there will not be only one VPC, there will be multiple VPC. Okay, so say assume we have 3 VPC now. Okay, so VPC testing ಅಥವಾ dev ಅಂತ ಹಾಕ್ತೀನಿ, ಡೆವಲಪ್ಮೆಂಟ್. ಇದನ್ನ ನೀವು ಇವತ್ತು ಮಾಡಬೇಕು. ಓಕೆ, ದಿಸ್ ಇಸ್ ಆಲ್ಮೋಸ್ಟ್ ದ ಸಿನಾರಿಯೋ ಇಸ್ ಸಿಮಿಲರ್ ಟು ಇನ್ ರಿಯಲ್ ಟೈಮ್ ಅಲ್ಲಿ ಹೆಂಗಿರುತ್ತೆ ಆ ತರನೇ ನಾನು ಇವತ್ತು ಮಾಡಿಸ್ತಾ ಇದ್ದೀನಿ. ಓಕೆ, ಸೊ VPC dash UAT, then VPC dash prod. Okay, now again same in VPC we create several subnets. Okay, imagine we have 2 subnets. Here also we have 2 subnets. In prod also we have 2 subnets. Okay, so whatever we do ಅಂದ್ರೆ ನಾವ್ ಏನೇ ಪ್ರೊಡಕ್ಷನ್ ಅಲ್ಲಿ ಮಾಡಕ್ಕಿಂತ ಮುಂಚೆ ನಾವು ಫಸ್ಟ್ ಏನ್ ಮಾಡ್ತೀವಿ, ಡೆವಲಪ್ಮೆಂಟ್ ಸ್ಟೇಜ್ ಅಂತ ಇರುತ್ತೆ. ಸೊ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಅಲ್ಲಿ ಫಸ್ಟ್ ಮಾಡ್ತೀವಿ, ಅದಾದ್ಮೇಲೆ UAT ಅಲ್ಲಿ ಮಾಡ್ತೀವಿ, ಆಮೇಲೆ ನಮ್ಮ ಎಂಡ್ ಯೂಸರ್ ಕಸ್ಟಮರ್ಸ್ ಅಥವಾ ಅಪ್ಲಿಕೇಶನ್ ಟೀಮ್ ಅವರು ಎಲ್ಲ ಗೋ ಹೆಡ್ ಅಥವಾ ಗೋ ಗ್ರೀನ್ ಅಂತ ಹೇಳಿದ ತಕ್ಷಣ ನಾವೇನ್ ಮಾಡ್ತೀವಿ, ಒಂದು ಪ್ಯಾಚ್ ವಿಂಡೋ ಅಥವಾ ಒಂದು ಡೌನ್ ಟೈಮ್ ವಿಂಡೋ ಅಲ್ಲಿ ಪ್ರೊಡಕ್ಷನ್ ಎನ್ವಿರಾನ್ಮೆಂಟ್ ಅಲ್ಲಿ ಆ ಚೇಂಜಸ್ ನ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಇದು ರಿಯಲ್ ಟೈಮ್ ಅಲ್ಲಿ ನಡೆಯುವಂತಹ ಪ್ರೊಸೀಜರ್ ಅಥವಾ ಪ್ರಾಸೆಸ್ ಅಂತ ನೀವು ಕರಿಬಹುದು. ಓಕೆ, ಬಟ್ ಏನಾಗುತ್ತೆ ಅಂದ್ರೆ ಬಹಳ ಟೈಮ್ ನಮ್ಗೆ ಈ VPC ಈಗ ಓಕೆ VPC ಒಳಗಡೆ ಏನೋ ನಾವು ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ NAT ಗೇಟ್ವೇ, ಅದೆಲ್ಲ ಓಕೆ. ಬಟ್ ಕೆಲಸಲ್ಲಿ ಏನಾಗುತ್ತೆ, ನಾವು ಈ VPC ಇಂದ ಈ VPC ಅಥವಾ ಈ VPC ಇಂದ ಈ VPC ಅಥವಾ ಈ VPC ಇಂದ ಈ VPC ಗೆ ಕಮ್ಯುನಿಕೇಶನ್ ಬೇಕಾಗುತ್ತೆ. ಸೊ ಆ ಕಮ್ಯುನಿಕೇಶನ್ ನಾವು ಹೇಗೆ ಅಚೀವ್ ಮಾಡ್ತೀವಿ ಅಂದ್ರೆ, there is a concept called VPC peering. ನಾನು ಆಲ್ರೆಡಿನೂ ಎಕ್ಸ್ಪ್ಲೈನ್ ಮಾಡಿದೆ, ಬಟ್ ಇವಾಗ ಇನ್ ಡೆಪ್ತ್ ಆಗಿ ಮಾಡ್ತಿದ್ದೀನಿ ನಾವು. ಸೊ ಇವತ್ತು VPC peering ಹ್ಯಾಂಡ್ಸ್ ಆನ್ ಡೆಮೋ ಮಾಡ್ತೀನಿ. ಓಕೆ, ಸೊ ಈ VPC peering ಇಂದ ನಾವೇನ್ ಮಾಡ್ಬೋದು, we can communicate VPC. ಓಕೆ, ಅಗೇನ್ ಸೊ ಈ VPC ಎಲ್ಲಿರ್ಬೋದು, ಪಾಯಿಂಟ್ ನಂಬರ್ 1 within the same region. Okay, so ಈ VPC ನನ್ನ ಸೇಮ್ ರೀಜನ್ ಇರ್ಬೋದು. ಸೆಕೆಂಡ್ ಒನ್, ಸೇಮ್ ಅಕೌಂಟ್ ಅಂದ್ರೆ ನನ್ನ ಅಕೌಂಟ್ ಇದೆ ಬಟ್ ಡಿಫರೆಂಟ್ ರೀಜಿಯನ್ ಅಂದ್ರೆ ನನ್ನ ಅಕೌಂಟೇ ಆದ್ರೆ. ಸೊ ನಂದು ಇನ್ನೊಂದು VPC, ಒಂದು VPC ಮುಂಬೈ ರೀಜನ್ ಅಲ್ಲಿ ಇದೆ, ಇನ್ನೊಂದು ನಾರ್ದರ್ನ್ ವರ್ಜಿನಿಯಾ ಅಲ್ಲಿದೆ. ಸೊ ಆ ಸಿನಾರಿಯಲ್ಲೂ ಕೂಡ ನಾವು ಕನೆಕ್ಟ್ ಮಾಡಬಹುದು. ಅಂಡ್ ಥರ್ಡ್ ಸಿನಾರಿಯೋ, ಡಿಫರೆಂಟ್ ಅಕೌಂಟ್. ಸೊ 2 ಡಿಫರೆಂಟ್ ಅಕೌಂಟ್ಸ್. ಫಾರ್ ಎಕ್ಸಾಂಪಲ್ ಒಂದು VPC ನನ್ನ ಅಕೌಂಟ್ ಅಲ್ಲಿ ಇದೆ, ಇನ್ನೊಂದು VPC ನಿಮ್ಮಲ್ಲಿ ಯಾರ, ಫಾರ್ ಎಕ್ಸಾಂಪಲ್ ನಾನು ಯಾರ್ದೋ ಒಬ್ರು ತಗೊಂತೀನಿ, ಆನಂದ್ ಗಣೇಶ್. ಓಕೆ, ಸೊ ಆನಂದ್ ಗಣೇಶ್ ಅಕೌಂಟ್ ಅಲ್ಲಿ ಒಂದು VPC ಇದೆ. ಸೊ ನಮ್ VPC ಮತ್ತೆ ಆನಂದ್ ಗಣೇಶ್ VPC ಕೂಡ ನಾವು ಏನ್ ಮಾಡೋದು, VPC ಪೇರಿಂಗ್ ಮಾಡಿ ವಿ ಕ್ಯಾನ್ ಕಮ್ಯುನಿಕೇಟ್ ವಿತ್ ಈಚ್ ಅದರ್. ಅರ್ಥ ಆಗ್ತಿದ್ಯಾ? ಓಕೆ, ಬಟ್ within the same VPC also it is possible. Okay, from this to this. Okay, and
we can have a VPC pairing from, okay, so dev to prod ಮಾಡಬಹುದು. Okay, this pairing is is between dev to prod and then dev to UAT or UAT to prod ಹಿಂಗೂ ಮಾಡಬಹುದು. Okay, so pairing is always 1-to-1 ಏನಾಗುತ್ತೆ ಇಲ್ಲಿಂದ ಇಲ್ಲಿ. ಸೊ ಈಗ ನೀವ್ ಹೇಳಿದ್ರಿ, ಈಗ ನೀವ್ ಈ ತರ ಹೇಳಕ್ ಆಗಲ್ಲ. ಓಕೆ, ನಾನು ಈಗ ಡೆವ್ ಮತ್ತೆ UAT ಪಿಯರಿಂಗ್ ಆಗಿದೆ, ಸೊ ನಾನು ಮತ್ತೆ ಪ್ರಾಡ್ ಮತ್ತೆ UAT ಪಿಯರ್ ಮಾಡಿದ್ರೆ ಇದರಿಂದ ಇಲ್ಲಿಗೆ ಬಂದು ಇಲ್ಲಿಂದ ಇಲ್ಲಿಗೆ ಹೋಗೋದು, ನೋ, ದಟ್ ಈಸ್ ನಾಟ್ ಅಲೌಡ್. ಇದನ್ನ ನಾವು ಟ್ರಾನ್ಸಿಟಿವ್ ಪಿಯರಿಂಗ್ ಅಂತ ಕರೀತಾರೆ, ಇದನ್ನ ಅಲೋ ಇಲ್ಲ. ಸೊ ನೀವ್ ಏನ್ ಮಾಡ್ಬೇಕು ಅಂದ್ರೆ ಆಲ್ವೇಸ್, ದಿಸ್ ಇಸ್ ಅಗೇನ್ ಇಂಟರ್ವ್ಯೂ ಕ್ವಶನ್. ಇಂಟರ್ವ್ಯೂ ಅಲ್ಲಿ ನಿಮ್ಗೆ ಫೂಲ್ ಮಾಡಕ್ ಟ್ರೈ ಮಾಡ್ತಾರೆ. ಡಸ್ VPC pairing supports transitive pairing ಅಂತ ಹೇಳಿ, ನೀವು ಯುವರ್ ಆನ್ಸರ್ ಶುಡ್ ಬಿ ನೋ, ಟ್ರಾನ್ಸಿಟಿವ್ ಪೇರಿಂಗ್ ಇಲ್ಲ. ಓಕೆ, ಸೊ ನೀವ್ ಏನೇ ಪೇರಿಂಗ್ ಮಾಡೋದಿದ್ರು ಡೆವ್ ಇಂದ UAT ಮಾಡಬಹುದು ಅಥವಾ ಡೆವ್ ಇಂದ ಪ್ರಾಡ್. ಸೊ ಡೆವ್ ಇಂದ UAT, UAT ಇಂದ ಪ್ರಾಡ್ ಮಾಡಿ, ಸೊ ಪ್ರಾಡ್ ಇಂದ UAT ಬಂದು UAT ಇಂದ ಹಿಂಗೆ ಈ ತರ ಅಲೋ ಮಾಡಕ್ ಆಗಲ್ಲ. ಅರ್ಥ ಆಗ್ತಿದ್ಯಾ? ಸೊ ಇಟ್ ಶುಡ್ ಬಿ ಆಲ್ವೇಸ್ 1-to-1. ಓಕೆ, ಸೊ ಅದನ್ನೇ ಇವಾಗ ಹ್ಯಾಂಡ್ಸ್ ಆನ್ ಡೆಮೋ ಮಾಡ್ತೀನಿ, ಜಸ್ಟ್ ಅಬ್ಸರ್ವ್. ಓಕೆ, ಸೊ ಲೆಟ್ ಮೀ ಗೋ ಬ್ಯಾಕ್ ಟು VPC. ಓಕೆ, ನಾನು ಈ ರೀಜನ್ ಅಲ್ಲಿ ಆಲ್ರೆಡಿ ಸಾಕಷ್ಟು ಕ್ರಿಯೇಟ್ ಮಾಡಿದ್ದೀನಿ. ಸೊ ವಾಟ್ ಐ ವಿಲ್ ಡೂ, ಐ ವಿಲ್ ಪಿಕ್ ಅ ಡಿಫರೆಂಟ್ ರೀಜನ್. ನಾನು ಆಲ್ರೆಡಿ 5 VPC ಕ್ರಿಯೇಟ್ ಮಾಡಿದ್ದೀನಿ. ಲೆಟ್ ಮೀ ಚೇಂಜ್ ಮೈ ರೀಜನ್ ಟು ನಾರ್ದರ್ನ್ ವರ್ಜೀನಿಯಾ. ಓಕೆ, ಇಲ್ಲಿ ಫ್ರಮ್ ಸ್ಕ್ರಾಚ್ ಮಾಡ್ತೀನಿ ನಾನು. ಹೌ ಟು ಕ್ರಿಯೇಟ್ VPC, ಹೌ ಟು ಮೇಕ್ ಇಟ್ ಪಬ್ಲಿಕ್ ಅಂಡ್ ಹೌ ಟು ಮೇಕ್ ಇಟ್ ಅ ಪ್ರೈವೇಟ್ ಸಬ್ನೆಟ್ ಅಂತ ಹೇಳಿ ಈಗ ನಾನು ನಿಮ್ಗೆ ಹ್ಯಾಂಡ್ಸ್ ಆನ್ ಅಲ್ಲಿ ತೋರಿಸ್ತೀನಿ. ಓಕೆ, ಓಕೆ, ಸೊ ಯಾವ್ದೇ ರೀಜನ್ ಆಗಲಿ ಬೈ ಡಿಫಾಲ್ಟ್ AWS ಒಂದು VPC ಕ್ರಿಯೇಟ್ ಮಾಡಿರುತ್ತೆ. ಓಕೆ, ಸೊ ಅದಕ್ಕೆ ಯಾವ್ದೇ ರೀತಿ ನೇಮ್ ಇರೋದಿಲ್ಲ ನೋಡಿ. ಅದು ರೇಂಜ್ ಬಂದು 172.31.0.0/16. ಓಕೆ, ಸೊ ಈಗ ನಾನು ಮತ್ತೆ ಸ್ಕ್ರಾಚ್ ಮಾಡ್ತೀನಿ. ಸೊ ನಾನೇನ್ ಮಾಡ್ತೀನಿ, VPC-dev. ಓಕೆ, ಸೊ ಇದಕ್ಕೆ ನಾನು ಏನ್ ಕೊಡ್ತೀನಿ, CID ರೇಂಜ್ 192.168.0.0/16. ಓಕೆ, create item. Then again, first let me create VPC. For this demonstration, I will just create 2 VPC. You can create 3 VPC also, doesn't matter. Okay, so then this is prod. Okay, VPC prod 10.0.0.0/16. Okay, so pairing ಮಾಡಕ್ಕೆ ಈ CID ರೇಂಜ್ ಎರಡು ಡಿಫರೆಂಟ್ ಆಗಿರಬೇಕು. ಓಕೆ, ಫೈನ್. ಸೊ VPC ಕ್ರಿಯೇಟ್ ಆಯ್ತು. ಓಕೆ, ನೆಕ್ಸ್ಟ್ ನಾನೀಗ ಸಬ್ನೆಟ್ಸ್ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ 2 subnets in each VPC. Next, go to click on create subnets. Okay, VPC dev subnet 1. Okay, I'll select US East 1A. Okay, 10.0.0.0/24 I will take. Okay, so /24 means how many IP? What is this? Okay, 1 second. So /24 means you have to calculate. So 32 minus 24, that is 8. Okay, so 2 to the power 8. So 256 IP address. Okay, okay, this is 198, right? Sorry, so I need to give
192.168.0.0/24. Okay, so now, so 256 we calculated here is 2 to the power of 8 is 256, means 0 to 255. So our subnet will take address from 10.0.0.1 to 10.0.0.255. ಅರ್ಥ ಆಯ್ತಾ? ಸೊ 0 to 255 is 256 IP address. ಅರ್ಥ ಆಗ್ತಿದ್ಯಾ? ಸೊ ಇಷ್ಟ IP address ತಗೊಳ್ಳುತ್ತೆ. ಅಗೇನ್ ಈ 256 ಅಲ್ಲಿ -5 IP address ಮಾಡಿ. ಓಕೆ, ಸೊ ಈ 5 IP address ನಮ್ಗೆ ಯೂಸಬಲ್ IP ಇರಲ್ಲ. ಯಾಕಂದ್ರೆ 0.0.0 ಫಸ್ಟ್ ಈ IP ಅಡ್ರೆಸ್ ಇದೆಯಲ್ಲ, ಅದು ಏನ್ ಮಾಡುತ್ತೆ, ರೌಟರ್ ತಗೊಳುತ್ತೆ. ಓಕೆ, ಆಮೇಲೆ ಒಂದು ಗೇಟ್ ವೇ ತಗೊಳುತ್ತೆ. ಓಕೆ, ಫಾರ್ ಬ್ರಾಡ್ಕಾಸ್ಟಿಂಗ್ ಮತ್ತೆ ಫಾರ್ ಅದರ್ ರೀಸನ್ಸ್. ಅರ್ಥ ಆಗ್ತಿದ್ಯಾ? ಆಮೇಲೆ ಒಂದು IP AWS ವಿಲ್ ರಿಸರ್ವ್ ಫಾರ್ ಫ್ಯೂಚರ್ ಪರ್ಪಸ್. ಓಕೆ, ಸೊ ಅದಕ್ಕೊಂದು ಲಿಂಕ್ ಕಳಿಸ್ತೀನಿ. ಸೊ IP ಅಡ್ರೆಸ್ ನೋಡಿ, ಇದು ನಾನು ನೆಟ್ವರ್ಕ್ ಅಡ್ರೆಸ್ ಅಂತ ಹೇಳಿದ್ನಲ್ಲ. ಸೊ 0.0 is used by network address. Okay, 0.1 is by VPC router. Okay, and 0.2 is by DNS. ಸೊ ಪ್ರತಿಯೊಂದು ಸಬ್ನೆಟ್ ಅಲ್ಲೂ ಒಂದು DNS ಸರ್ವರ್ ಅಂತ ಇರುತ್ತೆ, ಕ್ರಿಯೇಟ್ ಮಾಡುತ್ತೆ ಬ್ಯಾಕ್ ಎಂಡ್ ಅಲ್ಲಿ AWS. ಸೊ ಅದಕ್ಕೋಸ್ಕರ ಅದು ಇದು ಮಾಡೋದು. ಅಂಡ್ 0.3 is for future use. ಓಕೆ, ಅಂಡ್ ಇದು ಬ್ರಾಡ್ಕಾಸ್ಟ್ ಅಡ್ರೆಸ್ ಅಂತ ಹೇಳಿದ್ನಲ್ಲ. ಸೊ ಇದಿಷ್ಟು ನೀವು ನೆನ್ಪಿಟ್ಕೊಳ್ಳಿ. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಚಾರ್ಟ್ ಅಲ್ಲಿ ಕೂಡ ಹಾಕ್ತೇನೆ, ಯೂಸ್ ಮಾಡಿ. ಓಕೆ, ಈ ಯಾವ್ದೇ ಸಬ್ನೆಟ್ ತಗೊಳ್ಳಿ, 5 IP ಅಡ್ರೆಸ್ ಶಾರ್ಟ್ ಇರುತ್ತೆ. ಈಗ ನೋಡಿ, ಸಬ್ನೆಟ್ ಅಲ್ಲಿ ವಿ ಶುಡ್ ಹ್ಯಾವ್ ಗಾಟ್ 256, ಬಟ್ ವಿ ಹ್ಯಾವ್ ಓನ್ಲಿ 251. ಓಕೆ, ಈಗ ನಾನು ಎರಡನೇ ಸಬ್ನೆಟ್ ಕ್ರಿಯೇಟ್ ಮಾಡ್ತೀನಿ. ಸೊ VPC dev. ಓಕೆ, ಸಬ್ನೆಟ್ 2 ನಾನೇನ್ ಮಾಡ್ತೀನಿ, US East 1B ಸೆಲೆಕ್ಟ್ ಮಾಡ್ತೀನಿ. ಎಸ್, ಸೊ ಕ್ರಿಯೇಟ್. ಓಕೆ, ಕೊಡ್ಲಿಲ್ಲ. ಇಲ್ಲಿ ನೋಡಿ, ನಾನು ಅಗೇನ್ ಸೇಮ್ ಕೊಟ್ರೆ ತಗೊಳ್ಳೋದಿಲ್ಲ. 0.0/24 ಅಂದ್ರೆ ಅದು ತಗೊಳ್ಳಲ್ಲ. ಯಾಕಂದ್ರೆ ಈ ವ್ಯಾಲ್ಯೂ ಆಲ್ರೆಡಿ ನೋಡಿ, ಈ CADR ಅಡ್ರೆಸ್ ಓವರ್ಲ್ಯಾಪ್ಸ್ ವಿತ್ ದ ಎಕ್ಸಿಸ್ಟಿಂಗ್ ಸಬ್ನೆಟ್. ಸೊ ನಾನು ಅದಕ್ಕೆ ಏನ್ ಮಾಡ್ಬೇಕು, ಐ ಶುಡ್ ಗಿವ್ ದಿಸ್, ಇದನ್ನ 1.0/24. ನೌ ಇಟ್ ವಿಲ್ accept. See, so ನೀವು ಥರ್ಡ್ ಸಬ್ನೆಟ್ ಕ್ರಿಯೇಟ್ ಮಾಡ್ಬೇಕಾ? ಸೊ ಜಸ್ಟ್ ಚೇಂಜ್ ದ ಥರ್ಡ್ ಆಕ್ಟೆಟ್. ಸೊ ಸಬ್ನೆಟ್ 3 ಅಂತ ಕ್ರಿಯೇಟ್ ಮಾಡ್ತೀರಾ ಅನ್ಕೊಳ್ಳಿ. ಸೊ ಅವಾಗ ನೀವೇನ್ ಮಾಡ್ಬೇಕು, 192.168.2.0/24 ಅಂತ ಕೊಟ್ರೆ ಇಟ್ ವಿಲ್ ಟೇಕ್. ಓಕೆ, ಬಟ್ ಫಾರ್ ದಿಸ್ ಡೆಮೋ ಐ ಆಮ್ ನಾಟ್ ಕ್ರಿಯೇಟಿಂಗ್ ದ ಥರ್ಡ್ ಸಬ್ನೆಟ್. ಓಕೆ, ನನಗೆ ಎರಡೇ ಸಬ್ನೆಟ್ ಸಾಕು, ನಾನು ಅದು ಕ್ರಿಯೇಟ್ ಮಾಡಿದೆ. ಯಾಕಂದ್ರೆ ಒಂದು ಪ್ರೈವೇಟ್, ಒಂದು ಪಬ್ಲಿಕ್. ಓಕೆ, ಅದೇ ತರ ಸೇಮ್ ಥಿಂಗ್ ನಾನು ಏನ್ ಮಾಡ್ತೀನಿ, VPC ಪ್ರಾಡ್ಗೂ ಕ್ರಿಯೇಟ್ ಮಾಡ್ತೀನಿ 2 ಸಬ್ನೆಟ್. ಸೊ ಸಬ್ನೆಟ್ 1 ಅಗೇನ್ US East 1A, ಇಲ್ಲಿ 10.0.0.0/24. ಓಕೆ, ಈಗ ಸಬ್ನೆಟ್ 2 CADR ರೇಂಜ್ ಹೇಳಿ ಯಾರಾದ್ರೂ ನೋಡೋಣ. ಕಮ್ ಆನ್, ಎನಿವನ್? 10.2, 10.0.0, 10.0.1.0, 10.0.1.0/24. ವೆರಿ ಗುಡ್. ಸೊ ಇಷ್ಟೇ, ವೆರಿ ಸಿಂಪಲ್. ಸೊ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಬಿಕಮ್ಸ್ ವೆರಿ ಈಸಿ. ಓಕೆನಾ? ಓಕೆ, ಸೊ ನೀವು ಅವೈಲಬಿಲಿಟಿ ಝೋನ್ 1A ಅಲ್ಲೂ ತಗೋಬಹುದು ಆರ್ 1B ಅಲ್ಲೂ ಮಾಡಬಹುದು. ಇಟ್ ಡಸಂಟ್ ಮ್ಯಾಟರ್, ಬಟ್ ಯು ಶುಡ್ ನೋ ದ ಕಾನ್ಸೆಪ್ಟ್ ಅಷ್ಟೇ. ನೀವು ಬೇಕಾದ್ರೆ ಡಿಲೀಟ್ ಮಾಡಿ ಮತ್ತೆ ಚೇಂಜ್ ಮಾಡಬಹುದು, ಬಟ್ ಎನಿಹೋ ನಮ್ ಡೆಮಾನ್ಸ್ಟ್ರೇಷನ್ಗೆ ಅದೇನ್ ಮ್ಯಾಟರ್ ಆಗಲ್ಲ. ಸೊ ಕ್ರಿಯೇಟ್ ಮಾಡಿದೆ. ಓಕೆ, ಸೊ ಈಗ ಓಕೆ, ಸೊ 2 VPC ಕ್ರಿಯೇಟ್ ಮಾಡಿದೆ. 2 VPC ಅಲ್ಲೂ
I have created 2 subnets. So now literally ಈಗ ನಾನು ಯಾವುದು ಪಬ್ಲಿಕ್ ಆಗಲಿ ಯಾವುದು ಪ್ರೈವೇಟ್ ಅಂತ ನಾನು ಇನ್ನೂ ಏನು ಮಾಡೇ ಇಲ್ಲ. Okay, so how to make any subnet public or private by the internet gateway and routing table. Okay, so first I will create a internet gateway. Please remember, we can attach one internet gateway to one VPC. We cannot attach multiple internet gateway. Okay, so you can say IGW dash dev. Okay, next go to actions, attach to VPC, select a VPC dev, attach internet gateway. Okay, now will this work? If I create any instance, will anybody will be able to connect to this instance from the internet? No. The reason is I have not yet made an entry in the routing table. Okay, so let me go to, so I will make subnet 1 as public. Okay, so go to this subnet, you'll find the routing table here, click on routes, click on edit routes, so add route here. Nodi, ni default yaade subnet create madidre default route ade tagombidutte. Okay, see 192.168.0.0/local means all the resources will be able to communicate with each other locally. Okay, so now I will put the address of the internet and then I need to select internet gateway. So it will select IGW dev. That's it. Save the changes. Okay, and then go to subnet associations. Okay, edit subnet associations and select subnet 1 because we want only subnet 1 to be public. Okay, so now we have one explicit subnet association. Andre idra artha enappa andre ee routing table ee subnet ge अन्वय आगुत्ते anta, means this routing table is applicable to this subnet only. Okay, now how to make a subnet private? Just create a new routing table. So go to routing table. Okay, create a routing table, give the name as dev dash rt, means dev routing table. Select a VPC, so I am selecting dev, create a routing table. See, whenever you create a routing table, by default it will get added based on the CIDR. Okay, now you have to, now this, go to subnet association, edit subnet association and select the subnet 2. Okay, see now, see, now we have made this private. Okay, so this is the routing table we just created. See here, routes, only local is there, and subnet association subnet 2, which starts from 1.0. Okay, clear so far? Now I discussed about NAT gateway. So now will it NAT gateway create madbekiga, because private subnet alliro instance ge net idu eno network connectivity ಬೇಕಾಗುತ್ತೆ. So ಅವಾಗ ನಾವು ಏನು ಮಾಡಬೇಕು, please be careful, NAT gateway create ಮಾಡಿದ ತಕ್ಷಣ ನೀವೇನ್ ಮಾಡಿ ಅಂದ್ರೆ you should delete once you have done with your testing. ನಾನು ಹೇಳ್ಕೊಡ್ತೀನಿ ನೋಡಿ, ಇದರಲ್ಲಿ ಯಾವುದು NAT gateway ಇಲ್ಲ. Now I will create a NAT gateway. Okay, so dev dash NAT. Okay, select a subnet. See, you should remember, you should always create NAT gateway in the public subnet. Please be careful, this is an interview question. If you create it in a thinking that, oh, we need NAT gateway in a private subnet, ನಾನು ಏನಾದ್ರು ಪ್ರೈವೇಟ್ ಸಬ್ನೆಟ್ ಮಾಡಿದ್ರೆ ನೀವು ಮಾಡಬಹುದು, ಬಟ್ ಇಟ್ ಇಸ್ ಆಫ್ ನೋ ಯೂಸ್. ಸುಮ್ಮನೆ ಬಿಲ್ ಪೇ ಮಾಡ್ತಾರೆ, ಅದಕ್ಕೆ ಇಂಟರ್ನೆಟ್ ಕನೆಕ್ಟಿವಿಟಿ ಇರೋದಿಲ್ಲ. ಯಾಕಂದ್ರೆ NAT gateway IGW ಯೂಸ್ ಮಾಡ್ಕೊಂಡೆ ಯೂಸ್ ಮಾಡೋದು. ಅರ್ಥ ಆಯ್ತಾ?
So select connectivity type is a public. Okay. So ಇದಕ್ಕೆ ಏನ್ ಬೇಕು, ಪಬ್ಲಿಕ್ ಅಂದ ತಕ್ಷಣ ಎಲಾಸ್ಟಿಕ್ IP ಅಸೈನ್ ಆಗ್ಬೇಕು. ಸೊ ನೀವೇನ್ ಮಾಡಬೇಕು, ಎಲಾಸ್ಟಿಕ್ IP ಅಸೈನ್ ಆಗುತ್ತೆ. ಓಕೆ, ಸೊ okay, so NAT gateway create ಆಯ್ತು. You can see it under NAT gateways ಇಲ್ಲಿ. ಓಕೆ, ಸೊ ನೋಡಿ NAT gateway ಗೂ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದಂಗೆ NAT dash hexadecimal ಬಂದಿದೆ. ಸೊ ಇಟ್ ವಿಲ್ ಬಿ ಇನ್ ಅ ಪೆಂಡಿಂಗ್ ಸ್ಟೇಟ್. ಓಕೆ, ಸೊ ಆಕ್ಟಿವ್ ಆಗೋವರೆಗೂ ವೇಟ್ ಮಾಡ್ಬೇಕಾಗುತ್ತೆ. ಅಲ್ಲಿವರೆಗೂ ನಾವೇನ್ ಮಾಡೋಣ, ವಿಲ್ ಗೋ ಟು ದ ರೌಟಿಂಗ್ ಟೇಬಲ್ ಅಂಡ್ ಆಡ್ ದ ರೌಟ್ಸ್ ಟು this NAT gateway. Okay, so go to edit routes, add route 0.00 and select the NAT gateway. Okay, so save changes. ಈಗ ನಾವು ಲಿಟ್ರಲಿ ಏನ್ ಮಾಡಿದೀವಿ, we have made the subnet 2 as a private, but any resources launched inside this subnet will have access to network. Okay, so ಅದನ್ನ quickly ಟೆಸ್ಟ್ ಮಾಡೋಣ. ಓಕೆ, ಸೊ how do we test this? Let us go to EC2. Okay, as you can see there, I have no resources. Okay, so go to launch instance. Okay, select, okay, whichever is eligible for free tier. Okay, so I am selecting Amazon. Okay, Amazon select ಮಾಡ್ತಾ ಇದೀನಿ. ಇಲ್ಲೂ ಅಷ್ಟೇ ಸೆಕೆಂಡ್ ಇನ್ಸ್ಟೆನ್ಸ್ ಟೈಪ್ ಅಲ್ಲಿ ನೀವು T2 ಮೈಕ್ರೋನೇ ಸೆಲೆಕ್ಟ್ ಮಾಡಬೇಕು, ಯಾಕಂದ್ರೆ ಅದೊಂದೇನೆ ಫ್ರೀ ಟೈರ್ ಎಲಿಜಿಬಲ್ ಇರೋದು. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಕೇರ್ಫುಲ್ ಆಗಿರ್ಬೇಕು. ಸೊ ನಾವ್ ಯಾವ VPC ಮಾಡಿದ್ವಿ, VPC dev. ಓಕೆ, ಅಂಡ್ ಫಸ್ಟ್ ನಾನು ಏನ್ ಮಾಡ್ತೀನಿ, ಸಬ್ನೆಟ್ 1 ಅಲ್ಲಿ ಕ್ರಿಯೇಟ್ ಮಾಡ್ತೀನಿ, ವಿಚ್ ಇಸ್ ಅ ಪಬ್ಲಿಕ್. ಓಕೆ, ಸೊ ಏನ್ ಮಾಡ್ತೀನಿ, ಎನೇಬಲ್. ಇದು ಎನೇಬಲ್ ಮಾಡಿದ್ರೇನೆ ನಮ್ಮ ಇನ್ಸ್ಟೆನ್ಸ್ ಗೆ ಪಬ್ಲಿಕ್ IP ಅಸೈನ್ ಆಗೋದು. ಇದನ್ನ ನೀವು ಡಿಸೇಬಲ್ ಮಾಡಿದ್ರೆ ವೇಸ್ಟ್, ಯಾಕಂದ್ರೆ ನೀವು ಪಬ್ಲಿಕ್ ಸಬ್ನೆಟ್ ಅಲ್ಲಿ ಕ್ರಿಯೇಟ್ ಮಾಡಿದ್ರು ಪಬ್ಲಿಕ್ IP ಇರಲ್ಲ. ಹಾಗಾಗಿ ಯಾರು ನಾವು ಈ ಇನ್ಸ್ಟೆನ್ಸ್ ಗೆ ಹೊರಗಡೆಯಿಂದ ಕನೆಕ್ಟ್ ಮಾಡಕ್ ಆಗಲ್ಲ. ಓಕೆ, ಸೊ ಅದೊಂದು ನೆನ್ಪಿಟ್ಕೊಳ್ಳಿ. ಓಕೆ, ಆಡ್ ಸ್ಟೋರೇಜ್ ಇದನ್ನೆಲ್ಲ ಸ್ಟ್ಯಾಂಡರ್ಡ್ ಇಡಿ. ಸೊ ವಿಲ್ ಡಿಸ್ಕಸ್ ಲೇಟರ್. ಓಕೆ, ಸೊ ಇದನ್ನ ನೀವು ಏನಂತ ಹೆಸರಿಡ್ಬೋದು ಅಂದ್ರೆ ಪಬ್ಲಿಕ್ ಇನ್ಸ್ಟೆನ್ಸ್ ಅಂತ ಹೆಸರಿಡ್ಬೋದು. ಸೊ ನಮ್ಗೆ ಅರ್ಥ ಆಗುತ್ತೆ. ಓಕೆ, ನೋಡಿ ಇಲ್ಲಿ ಸೆಕ್ಯೂರಿಟಿ ಗ್ರೂಪ್ ನಾನು ಹೇಳಿದ್ನಲ್ಲ. ಸೊ ನಾವೆಲ್ಲ ಅಲ್ಲಿ ಏನ್ ಮಾಡಿದ್ವಿ, IGW ಅಲ್ಲಿ ವಿ ಆರ್ ಎನೇಬ್ಲಿಂಗ್ ದ ಕನೆಕ್ಟಿವಿಟಿ ಟು ದ ಇಂಟರ್ನೆಟ್. ಸೊ ಇಲ್ಲಿ ನಾವು ಏನ್ ಮಾಡ್ಬೋದು, ವಿ ಕ್ಯಾನ್ ಕ್ರಿಯೇಟ್ ನ್ಯೂ ಸೆಕ್ಯೂರಿಟಿ ಗ್ರೂಪ್. ಓಕೆ, ಸೊ dev-sg ಮೀನ್ಸ್ dev security group ಅಂತ ಹೇಳಿ. ಸೇಮ್ ಥಿಂಗ್ ಐ ಕ್ಯಾನ್ ಗಿವ್. ಇಲ್ಲಿ ನಾನು ಏನ್ ಮಾಡ್ತೀನಿ, ನನ್ ಟೆಸ್ಟಿಂಗ್ ಮಾಡಕ್ಕೆ ಪೋರ್ಟ್ ನಂಬರ್ 22 ಮಾತ್ರ ಅಲೋ ಮಾಡಿದ್ರೆ ಸಾಕು. ನಾನೇನ್ ಮಾಡ್ತೀನಿ, ಬರೀ ನನ್ನ IP ಮಾತ್ರ ಅಲೋ ಮಾಡು. ದಟ್ ಈಸ್ 157.50.48.117/32 ಅಂತ ಹೇಳಿದ್ನಲ್ಲ, ಅದು IP ಮಾತ್ರ ನನ್ಗೆ ಅಲೋ ಮಾಡು ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಯು ಕ್ಯಾನ್ ಸೆಲೆಕ್ಟ್. ಓಕೆನಾ, ಸೊ ಕ್ರಿಯೇಟ್ ಅ ನ್ಯೂ ಕೀ ಪೇರ್. ಓಕೆ, ನಾನೇನ್ ಮಾಡ್ತೀನಿ, ಐ ಕ್ಯಾನ್ ಗಿವ್ ಮೈ ನೇಮ್ ಆಲ್ಸೋ. ಓಕೆ, ಮಿಥುನ್ 2 ಅಥವಾ RAM 360 ನಾರ್ದನ್ ವರ್ಜೀನಿಯಾ KP ಅಂದ್ರೆ ನನ್ನ ರೀಜನ್ ನಾರ್ದನ್ ವರ್ಜೀನಿಯಾ ಅಲ್ಲ. ಸೊ ನನ್ನ ಅಕೌಂಟ್ ನೇಮ್ ಏನಿದೆ ಅದನ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಡೌನ್ಲೋಡ್ ಕೀ ಪೇರ್. ಓಕೆ, ಸೊ ಡೌನ್ಲೋಡ್ ಆದ್ಮೇಲೆ ಜಸ್ಟ್ ಗೋ ಹೆಡ್ ಅಂಡ್ ಲಾಂಚ್ ದ ಇನ್ಸ್ಟೆನ್ಸ್. So click here. ಸೊ ನೋಡಿ ಇದು ಪಬ್ಲಿಕ್ IP ತಗೊಂಡಿದೆ. ಓಕೆ, ಸೊ ಲಾಗಿನ್ ಆಗಕ್ಕೆ ಟ್ರೈ ಮಾಡೋಣ. ಓಕೆ,
So let me open MOBA. ಸೊ ನಾನು MOBA XM ಯೂಸ್ ಮಾಡ್ತೀನಿ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆ ಆ ಟೂಲ್ ಯೂಸ್ ಮಾಡ್ಬೋದು. ಪುಟ್ಟಿ ಬೇಕಾದ್ರೆ ಪುಟ್ಟಿ ಯೂಸ್ ಮಾಡೋದು, ಬಟ್ ಪುಟ್ಟಿಯಲ್ಲಿ ಅಡಿಷನಲ್ ಒಂದು ಸ್ಟೆಪ್ ಇದೆ, ಯು ನೀಡ್ ಟು ಕನ್ವರ್ಟ್ ದ PM ಫೈಲ್ ಟು PPK. ಓಕೆ, ಅದನ್ನು ಬೇಕಾದ್ರೆ ತೋರಿಸ್ತೀನಿ ಯಾರಿಗಾರ ಬೇಕಾದ್ರೆ. ಸೊ ಫಾರ್ ದ ಫಸ್ಟ್ ಟೈಮ್ ಎವ್ರಿ ಯೂಸರ್ ವಿಲ್ ಬಿ EC2- ಯೂಸರ್ ಅಂತ ಇರುತ್ತೆ. ಓಕೆ, ಸೊ ನೀವು ಇಲ್ಲಿ ಏನ್ ಮಾಡಿ ಅಡ್ವಾನ್ಸ್ SSH ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಯೂಸ್ ಪ್ರೈವೇಟ್ ಕೀ ಅಂಡ್ ಬ್ರೌಸ್ ದ ಡೌನ್ಲೋಡೆಡ್ ಕೀ. ನಾವೀಗ ಏನ್ ಡೌನ್ಲೋಡ್ ಮಾಡಿದ್ವಿ ಅದನ್ನ ಸರ್ಚ್ ಮಾಡಿ ಅಂಡ್ ಜಸ್ಟ್ ಅಪ್ಲೋಡ್ ಮಾಡೋದಷ್ಟೇ. ಎಸ್, ಇಲ್ಲಿದೆ ನೋಡಿ, ಇದನ್ನ ಮಾಡಿ, ದಟ್ಸ್ ಇಟ್. ನೋಡಿ, ನಾನು ಈಸಿಯಾಗಿ ಲಾಗಿನ್ ಮಾಡಿದೆ. ಸಾರಿ, sudo su-. ಓಕೆ, ಸೊ ಕ್ಲಿಯರ್ ಆಯ್ತಾ ಇಷ್ಟು? ಸೊ ಈಗ ನಾವೇನ್ ಮಾಡಿದ್ವಿ ನಾನು ಡಯಾಗ್ರಾಮ್ ಅಲ್ಲಿ ತೋರಿಸ್ತೀನಿ. ಸೊ ಇಷ್ಟು ಕ್ರಿಯೇಟ್ ಮಾಡಿ ಈ ಸಬ್ನೆಟ್ ಒಳಗೆ ಒಂದು EC2 ಇನ್ಸ್ಟೆನ್ಸ್ ಮಾಡಿ ನನ್ನ ಲ್ಯಾಪ್ಟಾಪ್ ಇಂದ ಈ EC2 ಒಳಗಡೆ ನಾನು ಲಾಗಿನ್ ಆಗಿದ್ದೀನಿ, ಬಿಕಾಸ್ ದಿಸ್ ಇಸ್ ಅ ಪಬ್ಲಿಕ್ ಸಬ್ನೆಟ್. ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಒಂದು ಪ್ರೈವೇಟ್ ಸಬ್ನೆಟ್ ಅಲ್ಲಿ ಒಂದು EC2 ಇನ್ಸ್ಟೆನ್ಸ್ ಅಥವಾ VM ಲಾಂಚ್ ಮಾಡ್ತೀನಿ. ಸೊ ಇದಕ್ಕೆ ಪಬ್ಲಿಕ್ IP ಇರೋದಿಲ್ಲ. ಸೊ ಬಟ್ ನಾನು ಏನ್ ಮಾಡ್ತೀನಿ, ಇಲ್ಲಿಗೆ ಲಾಗಿನ್ ಆಗಿ ಇಲ್ಲಿಂದ ಈ ಸರ್ವರ್ಗೆ ಲಾಗಿನ್ ಆಗ್ತೀನಿ. ಅರ್ಥ ಆಯ್ತಾ? ಸೊ ವಿತ್ ದ ಎನ್ಹಾನ್ಸ್ ಸೆಕ್ಯೂರಿಟಿ, ಅವಾಗ ಏನಾಗುತ್ತೆ, ಇದು ಇಂಟರ್ನೆಟ್ ಗೆ ಎಕ್ಸ್ಪೋಸ್ ಆಗಲ್ಲ. ಸೊ ಫಸ್ಟ್ ಇಲ್ಲಿಗೆ ಲಾಗಿನ್ ಆಗಿ ಇಲ್ಲಿಂದ ಇಲ್ಲಿಗೆ ಲಾಗಿನ್ ಮಾಡಿ ತೋರಿಸ್ತೀನಿ. ಓಕೆ, ನೋಡಿ. ಸೊ ಫಸ್ಟ್ ಅದಕ್ಕೆ ಏನ್ ಮಾಡಬೇಕು, ಲಾಂಚ್ ಮಾಡೋಣ. ಸೇಮ್ ಥಿಂಗ್, ಎಲ್ಲ ಸ್ಟೆಪ್ ಸೇಮ್ ಇರುತ್ತೆ, ಬಟ್ ಸಬ್ನೆಟ್ ಮಾತ್ರ ನಾನು ಪ್ರೈವೇಟ್ ಸಬ್ನೆಟ್ ಅಲ್ಲಿ ಲಾಂಚ್ ಮಾಡಿ ತೋರಿಸ್ತೀನಿ. ಓಕೆ, VPC dev subnet 2. ಓಕೆ, ನೋಡಿ, ಯೂಸ್ ಸಬ್ನೆಟ್ ಸೆಟ್ಟಿಂಗ್ ಡಿಸೇಬಲ್ ಆಗಿದೆ. ಸೊ ಇದು ಪಬ್ಲಿಕ್ IP ಇರೋದಿಲ್ಲ. ಓಕೆ, ಸೈಜ್ ಸೇಮ್ ಇಡಿ, ನೇಮ್ ಪ್ರೈವೇಟ್ ಸರ್ವರ್ ಅಂತ ಕೊಡಿ, ನಮ್ಗೆ ಅರ್ಥ ಆಗೋ ತರ. ಸೆಕ್ಯೂರಿಟಿ ಗ್ರೂಪ್ ಯು ಕ್ಯಾನ್ ಸೆಲೆಕ್ಟ್ ದ ಸೇಮ್ ಥಿಂಗ್. ಓಕೆ, ಸೊ ಇಲ್ಲ, ಇದಕ್ಕೆ ನಾನು ಬೇರೆ ಕ್ರಿಯೇಟ್ ಮಾಡ್ತೀನಿ. ಸೊ ಲೆಟ್ ಮಿ ಕ್ರಿಯೇಟ್ ಅ ನ್ಯೂ ಸೆಕ್ಯೂರಿಟಿ ಗ್ರೂಪ್. ಓಕೆ, ಸೊ ಇದ್ರ ಹೆಸರು ಏನ್ ಹೇಳ್ತೀನಿ, ಲೋಕಲ್ SG. ಅಂದ್ರೆ ಇದರಿಂದ ನಾನು ಏನ್ ಮಾಡ್ತೀನಿ, ಬರೀ ಲೋಕಲಿ ಆಕ್ಸೆಸಬಲ್ ಇರುತ್ತೆ. ಓಕೆನಾ? ಸೊ ಇದ್ರಲ್ಲಿ ನಾನು ಏನ್ ಮಾಡ್ತೀನಿ, IP ಅಡ್ರೆಸ್ ಬರೀ 192.168.0.0/16 ಅಂತ ಕೊಡ್ತೀನಿ. ಸೊ ದಟ್ ನನ್ನ ಮೀನ್ಸ್ ಲೋಕಲ್ ಮಾತ್ರ ಆಕ್ಸೆಸಬಲ್ ಇರುತ್ತೆ. ಓಕೆ, ಇದಕ್ಕೇನ್ ಕೀಪೇರ್ ಬೇಡ, ಯಾಕಂದ್ರೆ ಓಕೆ ಎನಿ ಹೌ ಕೀಪೇರ್ ಇರ್ಲಿ. ಸೊ ಚೂಸ್ ಅನ್ ಎಕ್ಸಿಸ್ಟಿಂಗ್ ಕೀಪೇರ್ RAM 360. ಓಕೆ, ಎಸ್, ಗುಡ್. ನಾವು ಈಗೇನ್ ಮಾಡ್ತೀನಿ, ಈ ಕೀಪೇರ್ ನನ್ನ ಪಬ್ಲಿಕ್ ಸಬ್ನೆಟ್ ಅಲ್ಲಿ ಇರೋ ಸರ್ವರ್ಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಹೋಗಿ ಇಲ್ಲಿದೆಯಲ್ಲ, ಸೊ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಟು ಕರೆಂಟ್ ಫೋಲ್ಡರ್ ಅಂತ. ಸೊ ಇದು ಜಸ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ಅಪ್ಲೋಡ್ ಆಗುತ್ತೆ. ಓಕೆ, ಸೊ ಯು ಕ್ಯಾನ್ ಸಿ, ಯಾ, ಸೊ EC2 ಇಲ್ಲಿದೆ ನೋಡಿ. ಓಕೆ, ಅರ್ಥ ಆಗ್ತಿದ್ಯಾ? ಸೊ ಲಾಗಿನ್ ಆದ್ಮೇಲೆ ಯು ಜಸ್ಟ್ ಚೇಂಜ್ ದ ಪರ್ಮಿಷನ್, sudo chmod 600 ದೆನ್ ಕೀ ನೇಮ್ ಕೊಡಿ. ಓಕೆ, ಸೊ ಪರ್ಮಿಷನ್ ಚೇಂಜ್ ಆಗುತ್ತೆ. ಸೊ ಈಗ ಅದು ಪ್ರೈವೇಟ್ ಸಬ್ನೆಟ್ ಲಾಂಚ್ ಆಗಿದೆ ನೋಡೋಣ. ಐ ಮೀನ್ ಪ್ರೈವೇಟ್ ಸರ್ವರ್, ಎಸ್, ಅದು ಲಾಂಚ್ ಆಗಿದೆ. ಸೊ ಲೆಟ್ ಮಿ ಚೆಕ್ ದ, ನೋಡಿ ಇದಕ್ಕೆ ಇಫ್ ಯು ನೋಟಿಸ್ ಇದಕ್ಕೆ ಪಬ್ಲಿಕ್ IP ಇಲ್ಲ. ಓಕೆ, ಸೊ ಇದ್ರ ಪ್ರೈವೇಟ್ IP ನೋಡಿ, 192.168.1.41. ನೋಡಿ, ಈ ರೇಂಜ್ ನೋಡಿದ್ರೆ ಹೇಳ್ಬೋದು, ಓ ಇದು 1.41 ಅಂದ್ರೆ ಡೆಫಿನೆಟ್ಲಿ ಇದು ನಮ್ಮ ಪ್ರೈವೇಟ್ ಸಬ್ನೆಟ್ ಕ್ರಿಯೇಟ್ ಆಗಿದೆ. ಸೊ ಇದನ್ನ ಕಾಪಿ ಮಾಡ್ತೀನಿ. ಸೊ ಇಲ್ಲಿಂದ ಲಾಗಿನ್ ಆಗಕ್ಕೆ ಏನ್ ಮಾಡ್ಬೇಕು ಅಂದ್ರೆ SSH-i, ದೆನ್ ಕೀ ನೇಮ್ ಕೊಡ್ಬೇಕು, ದೆನ್
EC2 dash user @ IP address. Okay. So nodi, I am easily able to log in. ಅರ್ಥ ಆಗ್ತಿದ್ಯಾ? ಸೊ ಈಗ ನಾನು ಏನ್ ಮಾಡಿದೆ, ಕಮಿಂಗ್ ಬ್ಯಾಕ್ ಟು ದ ಡಯಾಗ್ರಾಮ್, ಏನ್ ಮಾಡಿದೀವಿ ಅಂದ್ರೆ, ಸೊ ಇದನ್ನ ನಾನು ಅಚೀವ್ ಮಾಡಿದೆ. ಈಗ ನಾನು ನೆಕ್ಸ್ಟ್ ಡೆಮೋಗೆ ಏನ್ ಮಾಡ್ಬೇಕು ಅಂದ್ರೆ, ಐ ವಿಲ್ ಶೋ ಯು. ಈಗ ಇಲ್ಲಿಂದ ಇಲ್ಲಿಗೆ ಲಾಗಿನ್ ಆದೆ, ಇಲ್ಲಿಂದ ಇಲ್ಲಿಗೆ ಆದೆ. ಈಗ ನನ್ಗೆ ಈ VPC ಇಲ್ಲಿ, ಸಾರಿ ಇದಲ್ಲ, ಇದನ್ನ ಮಾಡಿಲ್ಲ ನಾನು, ಡೆವ್ ಮಾಡಿದೀನಿ, ಪ್ರಾಡ್ ಮಾಡಿದೀನಿ. ಓಕೆ, ಸೊ ಪ್ರಾಡ್ ಅಲ್ಲಿ ಒಂದು ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಿ, ಅಂದ್ರೆ ಈ ಸಬ್ನೆಟ್ ಅಲ್ಲಿ ಇದು ಪ್ರೈವೇಟ್ ಕ್ರಿಯೇಟ್ ಮಾಡಿದ್ರು ಸಾಕು, ನಮ್ಗೆ IGW ಬೇಕಾಗಿಲ್ಲ. ಸೊ ಇಲ್ಲೊಂದು ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಿ ಇಲ್ಲಿಂದ ಇಲ್ಲಿಗೆ ಲಾಗಿನ್ ಮಾಡಿ ತೋರಿಸ್ತೀನಿ ವಿತ್ ದ ಹೆಲ್ಪ್ ಆಫ್ VPC ಪಿಯರಿಂಗ್. ಅರ್ಥ ಆಗ್ತಿದ್ಯಾ? ಸೊ ಫಸ್ಟ್ ಲೆಟ್ ಮಿ ಶೋ ಯು. ಫಸ್ಟ್ ಇದನ್ನ ಇದ್ರಲ್ಲಿ ಒಂದು ಸಬ್ನೆಟ್ ಕ್ರಿಯೇಟ್ ಮಾಡಿ, ಒಂದೇ ಸಬ್ನೆಟ್ ಕ್ರಿಯೇಟ್ ಮಾಡ್ತೀನಿ ಯಾಕಂದ್ರೆ ಟೈಮ್ ಕಡಿಮೆ ಇದೆ. ಸೊ ಒಂದೇ ಸಬ್ನೆಟ್ ಕ್ರಿಯೇಟ್ ಮಾಡಿ ಅದ್ರಲ್ಲಿ ಒಂದು EC2 ಲಾಂಚ್ ಮಾಡಿ ಫಸ್ಟ್ ಕನೆಕ್ಟಿವಿಟಿ ಆಗ್ತಾ ಇಲ್ಲ ಅಂತ ತೋರಿಸ್ತೀನಿ, ಆಮೇಲೆ ಪಿಯರಿಂಗ್ ಮಾಡಿ ಕನೆಕ್ಟಿವಿಟಿ ಎಸ್ಟಾಬ್ಲಿಷ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಅಲ್ಲಿವರೆಗೂ ಇದು ಹೀಗೆ ಅಲ್ಲಿ. Okay, so let me do watch ls. ಈಗ ಆಗ್ತಾ ಇಲ್ಲಿ. Okay, let us go ahead. ಈಗ ಕ್ರಿಯೇಟ್ ಮಾಡೋಣ. Now again go back to VPC. Okay, create subnet. Select VPC prod. I am selecting. So subnet 1 prod anta kodtini, so that we will identify better. Okay, US1A. So idradu VPC CID 10.0.0, sorry 0.0/24 kodtini. Okay, for this demo only one subnet is enough, so I am creating only one. Okay, 1 second. What is this? Created already idea. 1 minute, let me check it. We used it for dev. Okay, I have already created. Okay. Oh, ನಾನು ಆಲ್ರೆಡಿ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀನಿ. ಓಕೆ, ನಾನು ಅದು ಮರ್ತ್ಬಿಟ್ಟಿದ್ದೆ. ಓಕೆ, VPC prod. ಓಕೆ, ಫೈನ್. ಸೊ ಈಗ ನಾನು ಇನ್ನೊಂದು ಸಬ್ನೆಟ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, 10.0.2.0. ಓಕೆ, ಫೈನ್. ಸೊ ಈಗ ನಾನು ಜಸ್ಟ್ ರಿಸೋರ್ಸ್ ಕ್ರಿಯೇಟ್ ಮಾಡ್ತೀನಿ, EC2 ಇನ್ಸ್ಟೆನ್ಸ್. ಓಕೆ, ಸೇಮ್ ಥಿಂಗ್, ಇದೆಲ್ಲ ಸೇಮ್ ಇರುತ್ತೆ. ಸೊ ಮತ್ತೆ ನಾನು ರಿಪೀಟ್ ಮಾಡಲ್ಲ. ಆಲ್ವೇಸ್ ಸೆಲೆಕ್ಟ್ E2 ಮೈಕ್ರೋ. ಸೊ ಇಲ್ಲಿ ಮಾತ್ರ ನಾವು ಸೆಲೆಕ್ಟ್ ಮಾಡಬೇಕು. ಸೊ ನೌ ಐ ಆಮ್ ಸೆಲೆಕ್ಟಿಂಗ್ VPC prod and I am selecting subnet 1. Okay, so public IP again illa. So default storage, add tags, you can say private server dash prod. Okay, so this is from prod. So you can say new security group from 192. Here we need to be very careful. You need to give okay 10.0./16. You need to give both IP because this will allow from 192 also. I mean the VPC dev. Okay, but now it will not allow, even though I have given in the security group, because there is no peering connection. Okay, just select the same key pair, that is more than enough. Yes, now we have successfully launched. Okay, go to this instance.
Now pick up the IP address. See 10.0.0.91. Okay. Now if I try from here, because same key pair, or else let me exit from here. Yes. So SSH-I. Okay. Then EC2-user. Okay, EC2-user @ then the private IP. It will not connect. Because even though, see, if you observe here, I have given in the security groups also. Means please allow 192.168. I am trying to connect from 192.168.0.38. See here, the rule also says 192.168.0.0 allow on port 22. But why it is not allowing? Because we have not established this. ಯಾಕಂದ್ರೆ ನಾವಿನ್ನು ಈ ಪೇರಿಂಗ್ ನ ಎಸ್ಟಾಬ್ಲಿಷ್ ಮಾಡಿಲ್ಲ. ಇಲ್ಲಿಂದ ಈ ಪೇರಿಂಗ್ ನಾವು ಮಾಡಬೇಕು. ಸೊ ಇದನ್ನ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಸೊ ಲೆಟ್ ಮೀ ಕ್ಯಾನ್ಸಲ್ ದಿಸ್. ಓಕೆ ನೋಡಿ, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ, ಆಗ್ತಾ ಇಲ್ಲ. ಬಟ್ ಹೇಗ್ ಮಾಡೋದು ಅಂದ್ರೆ ಅಗೇನ್ ಸೆಕೆಂಡ್. ಎಸ್. ಸೊ ಗೋ ಟು ದ VPC ಕನ್ಸೋಲ್. So go to VPC. See, if you see on the left hand side, you will find as peering connection. Okay. Okay. So, ಈಗ ನಮ್ದು ಈ ರೀಜನ್ ಅಲ್ಲಿ ಯಾವ್ದು ಪೇರಿಂಗ್ ಕನೆಕ್ಷನ್ ಇಲ್ಲ. ಸೊ ನೀವೇನ್ ಮಾಡ್ಬೇಕು? ಕ್ರಿಯೇಟ್ ಅ ಪೇರಿಂಗ್ ಕನೆಕ್ಷನ್. ನೀವೇನ್ ಮಾಡ್ಬೇಕು? ಪೇರಿಂಗ್ ಬಿಟ್ವೀನ್ ಡೆವ್ ಟು ಪ್ರಾಡ್ ಅಲ್ವಾ? ಸೊ ಒಂದು ಮೀನಿಂಗ್ಫುಲ್ ನೇಮ್ ಕೊಡಿ. ಮೀನ್ಸ್ ಪೇರಿಂಗ್ ಫ್ರಮ್ ಡೆವ್ ಟು ಪ್ರಾಡ್ ಅಂತ ಹೇಳಿ. ಸೊ ನಾವು ಸೆಲೆಕ್ಟ್ ಅ VPC. So now I am selecting dev. Okay. Okay, ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ. ಸೊ ಪೇರಿಂಗ್ ನಾವ್ ಏನ್ ಮಾಡಬಹುದು? ವಿತಿನ್ ಮೈ ಅಕೌಂಟ್ ಅಥವಾ ಅನದರ್ ಅಕೌಂಟ್, ಆಮೇಲೆ ನನ್ನ ಅಕೌಂಟ್ ಅಲ್ಲೇ ಸೇಮ್ ರೀಜನ್ ಅಥವಾ ಡಿಫ್ರೆಂಟ್ ರೀಜನ್ ಕೂಡ ನೀವು ಮಾಡಬಹುದು. ಸೊ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಡಿಫ್ರೆಂಟ್ ರೀಜನ್ ಅಲ್ಲಿ ಕ್ರಿಯೇಟ್ ಮಾಡಿ ಕೂಡ ಮಾಡಬಹುದು. ಬಟ್ ಫಾರ್ ದಿಸ್ ಡೆಮೋ ಐ ಆಮ್ ಸೆಲೆಕ್ಟಿಂಗ್ ಓನ್ಲಿ ದ ಸೇಮ್ ರೀಜನ್. ಓಕೆ. ಸೊ ಯೂಶಲಿ ಇನ್ ಯಾವುದೇ ಒಂದು ನೀವು ನಮ್ಮ ರಿಯಲ್ ಟೈಮ್ ಅಲ್ಲೂ ಕೂಡ ಡಿಫ್ರೆಂಟ್ ರೀಜನ್ ಅಲ್ಲಿ ಮಾಡೋದಿಲ್ಲ. ಓಕೆ. ಸೊ ಇಟ್ ವಿಲ್ ಬಿ ಇನ್ ದ ಸೇಮ್ ರೀಜನ್. ಓಕೆ. ನೆಕ್ಸ್ಟ್, ಈಗ ನೀವೇನ್ ಒಂದ್ ನೆನ್ಪಿಡ್ಕೊಳ್ಳಿ, ಈಗ ನಾನು ಜಸ್ಟ್ ಪೇರಿಂಗ್ ಕನೆಕ್ಷನ್ ಮಾಡಿದ ತಕ್ಷಣ ಅದು ವರ್ಕ್ ಆಗಲ್ಲ. ಸೊ ನಾನು ಇಲ್ಲಿಂದ ಇನಿಶಿಯೇಟ್ ಮಾಡಿದ್ರೆ ಐ ನೀಡ್ ಟು ಅಕ್ಸೆಪ್ಟ್ ಹಿಯರ್ ಇನ್ ದಿಸ್ VPC. ಐ ಶುಡ್ ಗೋ ಅಂಡ್ ಅಕ್ಸೆಪ್ಟ್ ಮಾಡಬೇಕು. ಆಮೇಲೆ ಬರೀ ಅಕ್ಸೆಪ್ಟ್ ಮಾಡಿದ್ರೆ ಸಾಕಲ್ಲ, ಐ ನೀಡ್ ಟು ಮೇಕ್ ಎನ್ ಎಂಟ್ರಿ ಇನ್ ದ ರೌಟಿಂಗ್ ಟೇಬಲ್ ಅಟ್ ಬೋತ್ ದ ಎಂಡ್ಸ್. ಓನ್ಲಿ ದೆನ್ ಇಟ್ ವಿಲ್ ವರ್ಕ್. ಇಲ್ಲ ಅಂದ್ರೆ ಇಟ್ ವಿಲ್ ನಾಟ್ ವರ್ಕ್. ಅರ್ಥ ಆಗ್ತಿದ್ಯಾ? ಸೊ okay, so I have selected, then select the acceptor ID. So I will select VPC prod. Okay, then create a peering connection. ಅರ್ಥ ಆಗ್ತಿದ್ಯಾ? ನೋಡಿ ರಿಕ್ವೆಸ್ಟ್ ರೀಜಿಯನ್ ಅಂಡ್ acceptor region. ಸೊ ನಾರ್ದರ್ನ್ ವರ್ಜಿನಿಯಾ ಸೇಮ್ ಅಲ್ಲಿ ಇದೆ ನೋಡಿ. ಇಲ್ಲಿ ಏನಾಗ್ತಿದೆ? ಪೆಂಡಿಂಗ್ ಅಕ್ಸೆಪ್ಟೆನ್ಸ್. ನೀವು ಪೆಂಡಿಂಗ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? Again go back to, then go to peering connections and select this. Go to action. ನಂದೇ ಅಕೌಂಟ್ ಆಗಿರೋದ್ರಿಂದ I will accept the request. ಅರ್ಥ ಆಗ್ತಿದ್ಯಾ? See your peering connection. ನೋಡಿ ಇದು PCX. Again peering connection will be start from PCX-hexadecimal number has been established. ಈಗ ಏನಾಗಿದೆ? Coming back to this diagram. So this peering is been established. ಈಗ ಏನ್ ಮಾಡ್ಬೇಕು? ನಾನು ರೌಟಿಂಗ್ ಟೇಬಲ್ ಅಲ್ಲಿ ಆಡ್ ಮಾಡಬೇಕು. I should tell the router there is a peering connection. Please allow the routing so that the resources can communicate from here to here ಅಂತ ಹೇಳಿ ನಾನು ರೌಟರ್ ಹೇಳ್ಬೇಕು ಎಕ್ಸ್ಪ್ಲಿಸಿಟ್ಲಿ. ಅವಾಗ ಮಾತ್ರ ಇದು ವರ್ಕ್ ಆಗುತ್ತೆ. ನೋಡ್ಬೇಕಾದ್ರೆ ಈಗಲೂ ತೋರಿಸಿ, ಈಗ ಕನೆಕ್ಷನ್ ಆಗಿದೆ. ಇಟ್ ವಿಲ್ ನಾಟ್ ವರ್ಕ್. ಸೊ ಇಟ್ ವಿಲ್ ನಾಟ್ ವರ್ಕ್.
So let me go back to the routing table. So we should make sure ಯಾವ ಇದಕ್ಕೆ ಇದು ಮಾಡ್ತಾ ಇದೀವಿ ಅಂತ ಹೇಳಿ. Okay, let me just go back here. So subnets. Yes, subnet 1. So go to routing table. Sorry, not this one. Yeah, this one, routing table. Go to routes and click on edit routes. So add route. What will you add? You have to add the other VPC CID range, that is 10.0.0/16, and then you should select the peering connection. So automatically it will pop in. So namge and then save changes. Okay. So similarly, go to subnets. Okay, select this subnet 1 mal madidini. Okay, so subnet 1, route table. Click on routes, edit routes, add route. So here you have to give 192.168.0.0/16, and again you need to select peering connection. Okay, and then save changes. Now we have literally made a peering connection. Andre iga illinda illige madid. So naviga nodana. So now I am trying to log in to which from 198. So this is the 198 from VPC dev, and I'm trying to log into VPC prod. Okay, now you see the connection will be done. See, clear aita isto? Because this is very, very important. Yes or no? ನೋಡಿ, ಈಗ ಜಸ್ಟ್ ನಾನು ಏನ್ ಮಾಡ್ತೀನಿ, ಐ ಜಸ್ಟ್ ರಿಮೂವ್ ದ ಎಂಟ್ರಿ. ಎಲ್ಲರ ಒಂದ್ ಕಡೆ ಜಸ್ಟ್ ರಿಮೂವ್ ಮಾಡ್ತೀನಿ. I'll try to remove here. It will not work. See, just show it to you again. Let me clear screen. See, it will not work. Okay, so both the entry should be there at both the routing table. So ಎರಡು ಕಡೆನೂ ಇನ್ಫಾರ್ಮೇಶನ್ ಇರಬೇಕು. ಅರ್ಥ ಆಯ್ತಾ ಎಲ್ರಿಗೂ? ಎನಿ ಡೌಟ್ಸ್ ಕೇಳಿ. ಹಲೋ ಸರ್, ಸಬ್ನೆಟ್ ಅಲ್ಲಿ CIDR ನ ರೇಂಜಸ್ ಯಾವ ತರ ಸೆಲೆಕ್ಟ್ ಮಾಡ್ಕೋಬಹುದು? ಏನ್ ಹೇಳಿ, ಅರ್ಥ ಆಗ್ಲಿಲ್ಲ. ಸಬ್ನೆಟ್ ಇರುತ್ತಲ್ವಾ, ಕ್ರಿಯೇಟ್ ಮಾಡ್ಬೇಕಾದ್ರೆ CIDR ರೇಂಜಸ್ ನ ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕಂತದ್ದು. ಈಗ ಸಪೋಸ್ ನಿಮ್ಗೆ ಯಾವ ತರ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ, ಈಗ ನಿಮ್ಗೆ ಎಷ್ಟು ಮೆಷಿನ್ಸ್ ನ ಲಾಂಚ್ ಮಾಡ್ತೀರಾ ಅಥವಾ ಎಷ್ಟು ರಿಸೋರ್ಸಸ್ ಇದೆ. ಫಾರ್ ಎಕ್ಸಾಂಪಲ್ ನಾನು ಏನ್ ಸೆಲೆಕ್ಟ್ ಮಾಡಿದೀನಿ, /24 ಸೆಲೆಕ್ಟ್ ಮಾಡಿದೆ. ದಟ್ ಮೀನ್ಸ್ 32 - 24, that is 8. 2 to the power of 8 means 256 IP address. ನಂಗೆ ಮೋರ್ ದೆನ್ ಎನಫ್. ಯಾಕಂದ್ರೆ ನನಗೆ ಗೊತ್ತು ನನ್ನ ಸಬ್ನೆಟ್ ಅಲ್ಲಿ, ಯಾವುದೇ ಸಬ್ನೆಟ್ ಅಲ್ಲಿ ಒಂದು 100ಗಿಂತ ಮೋರ್ ದೆನ್ 100 ಸರ್ವರ್ಸ್ ಇರೋದಿಲ್ಲ. ಅರ್ಥ ಆಯ್ತಾ? ಅಥವಾ ನಿಮ್ದು ತುಂಬಾ ದೊಡ್ಡದಿದೆ, 60,000 ಸರ್ವರ್ಸ್ ಬೇಕು ಅಂದ್ರೆ ಅವಾಗ ತುಂಬಾ ದೊಡ್ಡ ನೆಟ್ವರ್ಕ್ ಬೇಕಾಗುತ್ತೆ. ಸೊ ಯಾವಾಗ 2 VPC ಕ್ರಿಯೇಟ್ ಮಾಡ್ಬೇಕು ನೀವು. ಅರ್ಥ ಆಗ್ತಿದ್ಯಾ? ಸೊ ಈಗ ನಾನು VPC ಕ್ರಿಯೇಟ್ ಮಾಡಿದಾಗ ಏನ್ ಸೆಲೆಕ್ಟ್ ಕೊಟ್ಟಿದ್ದೆ, 192.168.0.0/16 ಅಂದ್ರೆ 65,000 IP ಅಡ್ರೆಸ್ ಬರುತ್ತೆ ನಮ್ಗೆ. ಎಷ್ಟು? 65,000. ದಟ್ ಮೀನ್ಸ್ ನನ್ನ VPC ಅಲ್ಲಿ 65,000 ವರ್ಚುವಲ್ ಮಷೀನ್ಸ್ ಮಾಡ್ಬೋದು ಅಥವಾ ಡೇಟಾಬೇಸ್ ಇಡ್ಬೋದು. ಇಷ್ಟು ಅಂದ್ರೆ ಮ್ಯಾಕ್ಸಿಮಮ್ 60,000. ಅಷ್ಟೊಂದು ಇರಕ್ ಸಾಧ್ಯನೇ ಇಲ್ಲ. ಓಕೆ, ಯಾಕಂದ್ರೆ ಕ್ಲೌಡ್ ಈಸ್ ಸೋ ಫ್ಲೆಕ್ಸಿಬಲ್. ಸೊ ನಾಟ್ ಮೋರ್ ದೆನ್ 100 ಆ ತರ ಇರುತ್ತೆ. ವೆರಿ ರೇರ್ ಕೇಸ್ ಅಲ್ಲಿ ಎಷ್ಟಿರುತ್ತೆ ಅಂದ್ರೆ 1000 ಸರ್ವರ್ಸ್, 10,000 ಸರ್ವರ್ಸ್ ಇರುತ್ತೆ. ಅದಕ್ಕೂ ಏನ್ ಮಾಡ್ಬೇಕು ನಾವು? ಸೊ ಫಾರ್ ಎಕ್ಸಾಂಪಲ್ ನಿಮ್ ಕ್ಲೈಂಟ್ ಹೇಳ್ತಾರೆ, ಸೊ ಡಿಸೈನ್ VPC ಇಟ್ ಶುಡ್ ಬಿ ಕೇಪಬಲ್ ಆಫ್ ಹೋಲ್ಡಿಂಗ್ 10,000 ರಿಸೋರ್ಸಸ್ ಅಂತ ಹೇಳ್ತಾರೆ. ಸೊ ನೀವು ಅವಾಗ ಏನ್ ಮಾಡ್ಬೇಕು, ಫಸ್ಟ್ ಡಿಸೈನ್ VPC ವಿತ್ 10.0.0/16. ಅವಾಗ ನಮ್ಗೆ ಏನ್ ಬರುತ್ತೆ, 65,000 IP ಅಡ್ರೆಸ್ ಬರುತ್ತೆ. ಓಕೆ
ಓಕೆನಾ. ನೆಕ್ಸ್ಟ್ ಈಗ ನನಗೆ 10,000 ಗೆ ನಿಯರೆಸ್ಟ್ ಯಾವುದು? ಸೊ ನಾನು ಅವಾಗ ಥಿಂಕ್ ಮಾಡಬೇಕು. ಸೊ ಅವಾಗ ನಾನು /20 ಸೆಲೆಕ್ಟ್ ಟ್ರೈ ಮಾಡ್ತೀನಿ. ಸೊ /20 ಅಂದ್ರೆ ಎಷ್ಟು? ಲೆಟ್ ಮಿ ಚೆಕ್. ಸೊ /20 ಅಂದ್ರೆ 32 minus 20, that is 12. ಸೊ 2 to the power of 12 ಅಂದ್ರೆ ಎಷ್ಟು? ಸೊ 4096. ಇದು ನನ್ಗೆ ಸೂಟಬಲ್ ಆಗಲ್ಲ. ಸೊ ನಾನೇನ್ ಮಾಡ್ತೀನಿ ಅವಾಗ ಅಗೇನ್ ಐ ವಿಲ್ ಚೆಕ್ ವಿತ್ /18. ಸೊ /18 ಮೀನ್ಸ್ 32 minus 18. ಸೊ ಎಷ್ಟಾಗುತ್ತೆ? ಸೊ 32 minus 18 ಎಷ್ಟಾಯ್ತು ಅವಾಗ? 14 ಅಲ್ವಾ? ಸೊ 2 to the power of 14 ಎಷ್ಟಾಗುತ್ತೆ? ಸೊ 2 to the power 14 ಇದು. ಸೊ ದಿಸ್ ಇಸ್ ಎನಫ್. ಅರ್ಥ ಆಗ್ತಿದ್ಯಾ? ಸೊ 16,000 ಬಂತು. ಸೊ ನಿಯರೆಸ್ಟ್ ಇಸ್ 2,000, ಸಾರಿ 16,000. ಸೊ ಇದು 16,000 ಇದ್ರೆ ನಾನು ಆರಾಮ್ಸೆ 10,000 ಹೋಸ್ಟ್ ನಾನು ಅಕಾಮಿಡೇಟ್ ಮಾಡ್ಬೋದು. ಸೊ ನಾವು ಈ ತರ ಪ್ಲಾನ್ ಮಾಡ್ಬೇಕು. ಸೊ ಅದಕ್ಕೋಸ್ಕರನೇ ನಾನು VPC ಸ್ಟಾರ್ಟ್ ಮಾಡೋಕ್ ಮುಂಚೆ ಬೇಸಿಕ್ಸ್ ಆಫ್ IP ಅಡ್ರೆಸ್ ಯಾಕೆ ಬೇಕು ಅಂತ ನಾನು ಡಿಸ್ಕಸ್ ಮಾಡಿದ್ದೆ. ಅರ್ಥ ಆಯ್ತಾ? ಸೊ ಬೇಸ್ಡ್ ಆನ್ ದಿಸ್ ನಾವು ಇದ್ ಮಾಡ್ಬೇಕು. ಓಕೆ. ಅಥವಾ ನಾನು /19 ಕೊಟ್ರೆ ಎಷ್ಟು ಬರುತ್ತೆ? ಸೊ 32 minus 19, ದಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 2 to the 13 ಬರುತ್ತೆ. ಸೊ 2 to the power 13 ಅಂದ್ರೆ ಸೊ ಅದು ನನ್ಗೆ ಆಗಲ್ಲ. ಸೊ ನನಗೆ 2 to the power of 14 ನಿಯರೆಸ್ಟ್. ಸೊ ಯು ಶುಡ್ ಟೆಲ್ ದ ಕಸ್ಟಮರ್ ಮೈ CADR should be any 10.0.0 first CADR should be /19. ಅರ್ಥ ಆಯ್ತಾ? ಸೊ ಅಂಡರ್ಸ್ಟುಡ್ ಅಲ್ಲ? ಸೊ ನಿಮ್ಗೆ ಅಕಸ್ಮಾತ್ ಈ ಕ್ಯಾಲ್ಕುಲೇಷನ್ ಗೊತ್ತಾಗ್ಲಿಲ್ಲ ಅನ್ಕೊಳ್ಳಿ, ಏನೋ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ದೇರ್ ಇಸ್ ಅ ವೆಬ್ಸೈಟ್ CADR.xyz ಅಂತ ಒಂದು ವೆಬ್ಸೈಟ್ ಇದೆ. ನೀವು ಅಲ್ಲೂ ಕೂಡ ಹೋಗಿ ಕ್ರಾಸ್ ಚೆಕ್ ಮಾಡಬಹುದು ವೆದರ್ ಯು ಆರ್ ರೈಟ್ ಆರ್ ರಾಂಗ್ ಅಂತ ಹೇಳಿ. ಅರ್ಥ ಆಯ್ತಾ? ಸೊ 10.0.0.0.0 /19 ಅಂತ ಕೊಡ್ತೀನಿ. ಸೊ ಅದೇ ನಿಮ್ಗೆ ಹೇಳ್ಬಿಡುತ್ತೆ. ಆಯ್ತಾ? ಆರ್ 18 ನೋಡಿ, ಅದೇ 16,384. ಸೊ 18 ವಿಲ್ ಬಿ ಮೈ CADR. ನೋಡಿ ಲಾಸ್ಟ್ IP ನಂದು ಯಾವ್ದು? ಸೊ ನಾನು ಒಂದು ಸಬ್ನೆಟ್ ನ ಇಷ್ಟು ಕೊಡ್ತೀನಿ 10.0.0.0 /18. ನನ್ನ ಸೆಕೆಂಡ್ ಸಬ್ನೆಟ್ ಯಾವ ತರ ಇರುತ್ತೆ ಅಂದ್ರೆ 10.0.64 ಇಲ್ಲೇ ಹೇಳ್ತಾ ಇದೆ ನೋಡಿ. ಸೊ 64.0 /18 ಅವಾಗ ನೋಡಿ ಅಗೇನ್ 16,000 IP ಅಡ್ರೆಸ್ ಬಂತು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಹೌ ಯು ಶುಡ್ ಕ್ಯಾಲ್ಕುಲೇಟ್. ಕ್ಲಿಯರ್? ಸ್ವಲ್ಪ ಗೊತ್ತಾಯ್ತು ಸರ್, ಟ್ರೈ ಮಾಡ್ತೀನಿ. ಕ್ಲಿಯರ್ ಅಲ್ಲ ಮಾಡಿ. ಇನಿಷಿಯಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ. ಸೊ ದಟ್ ಈಸ್ ವೈ ನೀವ್ ಏನ್ ಮಾಡಿ, ಇನಿಷಿಯಲಿ ಡೋಂಟ್ ಗೋ ವಿತ್ ಬಿಗ್ಗರ್ ನಂಬರ್ಸ್. ಈ 24 ಆ ತರ ತಗೊಳ್ಳಿ ಅಂಡ್ ಮ್ಯಾನ್ಯುಯಲಿ ಕ್ಯಾಲ್ಕುಲೇಟ್ ಮಾಡಿ. ಒಂದು 4 ಸಬ್ನೆಟ್ ಕ್ರಿಯೇಟ್ ಮಾಡಿ, 5 ಸಬ್ನೆಟ್ ಕ್ರಿಯೇಟ್ ಮಾಡಿ. ಯಾಕಂದ್ರೆ VPC ಅಲ್ಲಿ /16 ಅಂದ್ರೆ 65,000 IP ಅಡ್ರೆಸ್ ಇರುತ್ತೆ. ಸೊ ಎಷ್ಟು ಪಾಸಿಬಲ್ ಸಬ್ನೆಟ್ ಕ್ರಿಯೇಟ್ ಮಾಡಕ್ಕಾಗುತ್ತೋ ಅಷ್ಟು ಮಾಡಿ. ಮ್ಯಾನ್ಯುಯಲಿ ವ್ಯಾಲ್ಯೂಸ್ ಕೂಡ ಟ್ರೈ ಮಾಡಿ, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಒನ್ಸ್ ಈ ಲೋಯರ್ ವ್ಯಾಲ್ಯೂಸ್ ಅರ್ಥ ಆದ ತಕ್ಷಣ ಯು ಕ್ಯಾನ್ ಸ್ಟಾರ್ಟ್ ವಿತ್ ಬಿಗರ್ ವ್ಯಾಲ್ಯೂಸ್. ಅರ್ಥ ಆಯ್ತಾ? ಸೊ 24 ಆದ್ಮೇಲೆ 23 ಮಾಡಿ, 23 ಆದ್ಮೇಲೆ 22 ಮಾಡಿ. ಈ ತರ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ ಸರ್, ಥ್ಯಾಂಕ್ಸ್.